ನಮಸ್ಕಾರ ಸ್ನೇಹಿತರೆ. ನಿಮ್ಮ ಪರಿಚಯಸ್ಥರಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ಅವರು ಯಾವಾಗಲೂ ಇತರರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಬಹುಶಃ ಅವರು ನೀವು ಬಲ್ಲ ಅತ್ಯಂತ ಒಳ್ಳೆಯ ವ್ಯಕ್ತಿಗಳಲ್ಲಿ ಒಬ್ಬರಾಗಿರಬಹುದು. ಯಾರೇ ಸಹಾಯ ಕೇಳಿದರೂ ಅವರು ಸದಾ ಸಿದ್ಧ. ಇತರರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಅವರು ತಮ್ಮ ಸ್ವಂತ ಕೆಲಸಗಳನ್ನು ಸಂತೋಷದಿಂದ ತ್ಯಾಗ ಮಾಡುತ್ತಾರೆ. ಈ ನಡವಳಿಕೆ ನಿಮಗೆ ವೈಯಕ್ತಿಕವಾಗಿ ಪರಿಚಿತ ಎನಿಸುತ್ತಿದೆಯೇ? ನಿಮ್ಮಲ್ಲೂ ಇಂತಹ ಗುಣಗಳಿವೆಯೇ? ಉದಾಹರಣೆಗೆ, ಯಾರಾದರೂ ಸಹಾಯ ಕೇಳಿದಾಗ ನೀವು ಮಾಡುತ್ತಿರುವ ಕೆಲಸವನ್ನು ಪಕ್ಕಕ್ಕಿಟ್ಟು ತಕ್ಷಣ ಖಂಡಿತ ಎನ್ನುತ್ತೀರಾ? ಇಲ್ಲಿರುವ ದೊಡ್ಡ ಸಮಸ್ಯೆಯೇನೆಂದರೆ, ಇತರರ ಆದ್ಯತೆಗಳನ್ನು ಸದಾ ನಿಮ್ಮ ಆದ್ಯತೆಗಳಿಗಿಂತ ಮುಂದೆ ಇಡುವುದರಿಂದ ನೀವು ಅತೃಪ್ತಿ, ಒತ್ತಡ ಮತ್ತು ಸುಸ್ತನ್ನು ಅನುಭವಿಸುತ್ತಿದ್ದೀರಾ? ಹಾಗಿದ್ದಲ್ಲಿ ಈ ಪುಸ್ತಕ ನಿಮಗಾಗಿ ಇದೆ. ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು ನೀವು ಬೆಳೆಸಿಕೊಳ್ಳಬಹುದಾದ ಅತ್ಯಂತ ಪ್ರಮುಖ ಕೌಶಲ್ಯಗಳಲ್ಲಿ ಒಂದಾಗಿದೆ. ಇದು ನಿಮ್ಮ ಸ್ವಂತ ಆಸಕ್ತಿಗಳನ್ನು ಪೂರೈಸಿಕೊಳ್ಳಲು ನಿಮಗೆ ಸ್ವಾತಂತ್ರ್ಯ ನೀಡುತ್ತದೆ. ಇದು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ಸಂಬಂಧಗಳನ್ನು ಸುಧಾರಿಸುತ್ತದೆ ಮತ್ತು ನಿಮಗೆ ಇದುವರೆಗೆ ಅನುಭವಿಸದ ಒಂದು ರೀತಿಯ ಗಂಭೀರವಾದ ಶಾಂತತೆಯನ್ನು ನೀಡುತ್ತದೆ. ಇಲ್ಲ ಎಂದು ಹೇಳುವ ಸಾಮರ್ಥ್ಯವು ನಿಮಗೆ ಮುಕ್ತಿ ನೀಡುತ್ತದೆ. ಆದರೆ ಈ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು ಸುಲಭವಲ್ಲ. ನಮ್ಮಲ್ಲಿ ಹೆಚ್ಚಿನವರಿಗೆ ವರ್ಷಗಳಿಂದ ನಡೆದುಕೊಂಡು ಬಂದ ಅಭ್ಯಾಸವನ್ನು ಬದಲಾಯಿಸುವುದು ಕಷ್ಟವಾಗಬಹುದು. ನಮ್ಮ ಪೋಷಕರು, ಶಿಕ್ಷಕರು, ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ನಮಗೆ ದೊರೆತ ಸಂಸ್ಕಾರವನ್ನೇ ಇದು ಪ್ರಶ್ನಿಸಬಹುದು. ಆದರೆ ಇದು ಖಂಡಿತವಾಗಿಯೂ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುತ್ತದೆ. ಒಮ್ಮೆ ನೀವು ಆತ್ಮವಿಶ್ವಾಸದಿಂದ ಮತ್ತು ಸಭ್ಯವಾಗಿ ಇಲ್ಲ ಎನ್ನಲು ಕಲಿತರೆ, ಇತರರು ನಿಮ್ಮನ್ನು ನೋಡುವ ರೀತಿಯೇ ಬದಲಾಗುತ್ತದೆ. ಅವರು ನಿಮಗೆ ಮತ್ತು ನಿಮ್ಮ ಸಮಯಕ್ಕೆ ಹೆಚ್ಚು ಗೌರವ ನೀಡುತ್ತಾರೆ. ಅವರು ನಿಮ್ಮನ್ನೊಬ್ಬ ಅನುಯಾಯಿಯನ್ನಾಗಿ ನೋಡುವ ಬದಲು ಒಬ್ಬ ನಾಯಕನನ್ನಾಗಿ ನೋಡುತ್ತಾರೆ. ಇದು ಕೇವಲ ಆರಂಭವಷ್ಟೇ. ಈ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ನೀವು ಸಿದ್ಧರಿದ್ದೀರಾ? ಸದಾ ಹೌದು ಎನ್ನುವ ನಿಮ್ಮ ಅಭ್ಯಾಸವನ್ನು ತಡೆಯಲು ನೀವು ತಯಾರಿದ್ದೀರಾ? ನನ್ನ ಹಳೆಯ ಜೀವನ, ಇತರರನ್ನು ಮೆಚ್ಚಿಸುತ್ತಿದ್ದ ಕಾಲ. ನಾನೂ ಕೂಡ ಒಬ್ಬ ಚೇತರಿಸಿಕೊಳ್ಳುತ್ತಿರುವ ಪೀಪಲ್ ಪ್ಲೀಸರ್. ನನ್ನ ಹೈಸ್ಕೂಲ್ ಮತ್ತು ಕಾಲೇಜು ದಿನಗಳಲ್ಲಿ ನೀವು ನನ್ನನ್ನು ನೋಡಿದ್ದರೆ, ನಿಮಗೆ ಯಾವುದೇ ಸಹಾಯ ಬೇಕಿದ್ದರೂ ನಾನು ಹಾಜರಿದ್ದಿದ್ದೆ. ನೀವು ಕೇಳುವುದು ಮಾತ್ರ ಬಾಕಿ. ಇತರರ ಗುರಿಗಳನ್ನು ಬೆನ್ನಹಟ್ಟಲು ನಾನು ಸ್ವಂತ ಆಸೆಗಳನ್ನು ಸಂತೋಷದಿಂದ ಬದಿಗಿಡುತ್ತಿದ್ದೆ. ಸಂದರ್ಭ ಏನೇ ಆಗಿರಲಿ, ಯಾವಾಗಲೂ ಹೌದು ಎನ್ನುವ ಈ ಗುಣ ಬರಲು ಹಲವಾರು ಕಾರಣಗಳಿದ್ದವು. ಆ ಕಾರಣಗಳನ್ನು ನಾವು ಮುಂದಿನ ಭಾಗದಲ್ಲಿ ಚರ್ಚಿಸೋಣ. ಸದ್ಯಕ್ಕೆ ಇಷ್ಟು ಹೇಳಿದರೆ ಸಾಕು. ನಾನು ಇತರರನ್ನು ಮೆಚ್ಚಿಸುವ ವ್ಯಕ್ತಿಯಾಗಿದ್ದೆ ಮತ್ತು ನಾನು ಒಳಗೊಳಗೆ ಬಹಳ ದುಃಖಿತನಾಗಿದ್ದೆ. ಪ್ರತಿ ಬಾರಿ ನಾನು ಯಾರಿಗಾದರೂ ಹೌದು ಅಂದಾಗ ನಾನು ಸರಿಯಾದ ಕೆಲಸವನ್ನೇ ಮಾಡುತ್ತಿದ್ದೇನೆ ಎಂದು ನನಗೆ ಅನ್ನಿಸುತ್ತಿತ್ತು. ನಾನು ಇನ್ನೊಬ್ಬರನ್ನು ಸಂತೋಷಪಡಿಸುತ್ತಿದ್ದೆ. ಅಂದಮೇಲೆ ಅಂತಹ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪವೇಕೆ? ಆದರೆ ನನ್ನ ಒಳಗಿನ ಸಣ್ಣ ಧ್ವನಿಯು ಯಾವಾಗಲೂ ಹೀಗೆ ಹೇಳುತ್ತಿತ್ತು: ನೀನು ಇತರರಿಗೆ ಹೌದು ಎನ್ನುತ್ತಿರುವುದು ಎಂದರೆ ವಾಸ್ತವದಲ್ಲಿ ನಿನಗೆ ನೀನೇ ಇಲ್ಲ ಎಂದು ಹೇಳಿಕೊಳ್ಳುತ್ತಿದ್ದೀಯಾ? ನಾನು ಇತರರಿಗೆ ನೀಡಿದ ಸಮಯವು ನನ್ನ ಸ್ವಂತ ಕೆಲಸಗಳಿಗೆ ಸಿಗುತ್ತಿರಲಿಲ್ಲ. ನಾನು ಇತರರಿಗೆ ನೀಡಿದ ಹಣವು ನನ್ನ ಸ್ವಂತ ಅಗತ್ಯಗಳಿಗೆ ಲಭ್ಯವಿರಲಿಲ್ಲ. ನಿಜಕ್ಕೂ ನನ್ನ ಹಿತಾಸಕ್ತಿಗಳನ್ನು ಮೂಲೆಗೆ ತಳ್ಳಿ ಇತರರು ನನ್ನ ಸಮಯ, ಹಣ ಮತ್ತು ಶ್ರಮವನ್ನು ಅವರ ಕೆಲಸಗಳಿಗಾಗಿ ಬಳಸಿಕೊಳ್ಳುತ್ತಿದ್ದರು. ಉದಾಹರಣೆಗೆ, ನಾನು ಕಾಲೇಜಿನಲ್ಲಿದ್ದಾಗ ನನ್ನ ಬಳಿ ಒಂದು ಪಿಕಪ್ ಟ್ರಕ್ ಇತ್ತು. ಗೆಳೆಯರು ಮನೆ ಬದಲಾಯಿಸುವಾಗ ಸಹಾಯ ಮಾಡಲು ನಾನು ಅತ್ಯಂತ ಸೂಕ್ತ ವ್ಯಕ್ತಿಯಾಗಿದ್ದೆ. ನಿರೀಕ್ಷೆಯಂತೆ ಎಲ್ಲರೂ ನನ್ನನ್ನೇ ಕೇಳಿದರು. ಇತರರನ್ನು ಮೆಚ್ಚಿಸುವ ಚಟಾವಿದ್ದ ನಾನು ಕೂಡಲೇ ಹೌದು ಎನ್ನುತ್ತಿದ್ದೆ. ಆದರೆ ಪ್ರತಿ ಬಾರಿಯೂ ನನ್ನ ಒಳಗಿನ ಧ್ವನಿ ನನ್ನನ್ನು ಹೀಗಳುತ್ತಿತ್ತು. ಇನ್ನು ಕೆಟ್ಟ ವಿಚಾರವೆಂದರೆ ಇದು ನಿರಂತರವಾಗಿತ್ತು. ಇದು ನಿಧಾನವಾಗಿ ನನ್ನ ಮೇಲೆ ಮತ್ತು ಪದೇ ಪದೇ ನನ್ನ ಸಹಾಯ ಪಡೆಯುತ್ತಿದ್ದವರ ಮೇಲೆ ನನಗೆ ಅಸಮಾಧಾನವುಂಟು ಮಾಡಿಸಿತು. ಅದೊಂದು ಕೆಟ್ಟ ಸುಳಿಯಾಗಿತ್ತು. ಪ್ರತಿ ಬಾರಿ ಯಾರಾದರೂ ಏನಾದರೂ ಕೇಳಿದಾಗ ಮನಸ್ಸಿಲ್ಲದಿದ್ದರೂ ಹೌದು ಎನ್ನುತ್ತಿದ್ದೆ. ಇತರರ ಅಗತ್ಯಗಳನ್ನು ಪೂರೈಸುವುದು ಅಷ್ಟು ಆಳವಾಗಿ ನನ್ನಲ್ಲಿ ಬೇರೂರಿತ್ತು. ಆದರೆ ಪ್ರತಿ ಬಾರಿಯೂ ನನ್ನ ಒಳಗಿನ ಅತೃಪ್ತಿ ಹೆಚ್ಚಾಗುತ್ತಾ ಹೋಯಿತು. ಇದು ನನ್ನನ್ನು ಕಹಿ ಮತ್ತು ಹತಾಶೆಯತ್ತ ತಳ್ಳಿತು. ನಾನು ಮತ್ತೆ ಮತ್ತೆ ನನ್ನ ಸ್ವಂತ ಆಸಕ್ತಿಗಳನ್ನು ಬದಿಗಿಟ್ಟು ಇತರರಿಗೆ ಸಹಾಯ ಮಾಡಿದೆ. ಇದು ನನ್ನನ್ನು ಮತ್ತಷ್ಟು ಅತೃಪ್ತಿಗಳಿಸುತ್ತಿದೆ ಎಂದು ತಿಳಿದಿದ್ದರೂ ನಾನು ಹಾಗೆ ಮಾಡಿದೆ. ಇದಕ್ಕೆ ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ದೂಷಿಸುವಂತಿರಲಿಲ್ಲ. ಒಂದು ಹಂತದಲ್ಲಿ ಇದು ಸಾಕು ಎಂದು ನಿರ್ಧರಿಸಿದೆ. ಗೆಳೆಯರು ಮನೆ ಬದಲಾಯಿಸುವಾಗ ಸಹಾಯ ಕೇಳಿದರೆ ನಾನು ನಿರಾಕರಿಸಲು ಶುರು ಮಾಡಿದೆ. ವಾಸ್ತವವಾಗಿ ಯಾವುದೇ ರೀತಿಯ ಸಹಾಯದ ವಿನಂತಿ ಬಂದರೂ ನಾನು ಇಲ್ಲ ಎನ್ನತೊಡಗಿದೆ. ಹಿಂದಿರುಗಿ ನೋಡಿದಾಗ ನಾನು ಆ ರೀತಿ ಕಠಿಣವಾಗಿ ವರ್ತಿಸಿದ್ದಕ್ಕೆ ಪಶ್ಚಾತ್ತಾಪವಾಗುತ್ತದೆ. ಅದು ನನ್ನ ಒಳಗಿನ ಅಸಮಾಧಾನ ಮತ್ತು ಆತ್ಮಹೇಯತೆಯಿಂದ ಬಂದ ಹಠಾತ್ ಪ್ರತಿಕ್ರಿಯೆಯಾಗಿತ್ತು.
ಮತ್ತು ಅದು ತುಂಬಾನೇ ಕಟ್ಟುನಿಟ್ಟಾಗಿತ್ತು. ಹೆಚ್ಚು ಸಭ್ಯತೆಯಿಂದ ಮತ್ತು ವಿವೇಚನೆಯಿಂದ ಇಲ್ಲ ಎನ್ನಲು ಕಲಿಯಲು ನನಗೆ ವರ್ಷಗಳ ಅಭ್ಯಾಸ ಮತ್ತು ಪ್ರಯೋಗಗಳು ಬೇಕಾದವು. ನಾಯ್ಸ್ ಕ್ಯಾನ್ಸಲೇಷನ್ ದಿ ಆರ್ಟ್ ಆಫ್ ಸೇಯಿಂಗ್ ನೋ ಪುಸ್ತಕವು ನೀವು ಸದಾ ಇತರರನ್ನು ಮೆಚ್ಚಿಸುವ ಅಭ್ಯಾಸದಿಂದ ಹೊರಬಂದು ನಿಮ್ಮ ಸ್ವಂತ ಅಗತ್ಯಗಳಿಗೆ ಆದ್ಯತೆ ನೀಡುವತ್ತ ಸಾಗಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ನಾನು ಅಂದು ಮಾಡಿದ ಕಠಿಣ ತಪ್ಪುಗಳನ್ನು ಮಾಡದೆ ಹೇಗೆ ಮೃದುವಾಗಿ ಇದನ್ನು ನಿರ್ವಹಿಸಬೇಕೆಂದು ನಾನು ನಿಮಗೆ ಕಲಿಸಿಕೊಡುತ್ತೇನೆ. ನಿಮ್ಮ ಅಗತ್ಯಗಳಿಗೆ ಆದ್ಯತೆ ನೀಡುವುದರ ಪ್ರಾಮುಖ್ಯತೆ. ನಾನು ಕಲಿತ ಅತ್ಯಮೂಲ್ಯ ಪಾಠವೆಂದರೆ ನನಗಿಂತ ಬೇರೆ ಯಾರೂ ನನ್ನ ಸಮಯವನ್ನು ರಕ್ಷಿಸುವುದಿಲ್ಲ ಅಥವಾ ನನ್ನ ಅಗತ್ಯಗಳಿಗೆ ಆದ್ಯತೆ ನೀಡುವುದಿಲ್ಲ. ಇದು ಅರ್ಥಮಾಡಿಕೊಳ್ಳಬೇಕಾದ ವಿಷಯ. ಹೆಚ್ಚಿನ ಜನರು ತಮ್ಮ ಸ್ವಾರ್ಥ ಅಥವಾ ಸ್ವಂತ ಹಿತಾಸಕ್ತಿಯಿಂದ ಕಾರ್ಯನಿರ್ವಹಿಸುತ್ತಾರೆ. ಅವರು ಸಹಜವಾಗಿಯೇ ಇತರರಿಗಿಂತ ತಮ್ಮ ಕೆಲಸಗಳಿಗೆ ಮೊದಲು ಸ್ಥಾನ ನೀಡುತ್ತಾರೆ. ಇದರರ್ಥ ನಮ್ಮ ವೈಯಕ್ತಿಕ ಅಗತ್ಯಗಳು ಪೂರೈಕೆಯಾಗುತ್ತವೆಯೇ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಆಗಿದೆ. ಅದನ್ನು ನಮಗಾಗಿ ಬೇರೆ ಯಾರೂ ಮಾಡುವುದಿಲ್ಲ. ಇತರರ ಅಗತ್ಯಗಳನ್ನು ನೋಡಿಕೊಳ್ಳುವ ಮೊದಲು ನಮ್ಮ ಸ್ವಂತ ಅಗತ್ಯಗಳನ್ನು ಗಮನಿಸುವುದು ಬಹಳ ಮುಖ್ಯ. ನೀವು ಎಲ್ಲರನ್ನೂ ಪ್ರೀತಿಸುವ ಮತ್ತು ಎಲ್ಲರಿಗೂ ನೀಡುವ ಗುಣದವರಾಗಿದ್ದರೆ ಈ ಮಾತು ನಿಮಗೆ ಸ್ವಲ್ಪ ಅಸಹಜ ಎನಿಸಬಹುದು. ಆದರೆ ನಿಮ್ಮ ಅಗತ್ಯಗಳನ್ನು ಕಡೆಗಣಿಸಿ ಸದಾ ಇತರರಿಗಾಗಿ ದುಡಿಯುವುದು ನಿಮ್ಮಲ್ಲಿ ಕಹಿ ಮತ್ತು ಆಕ್ರೋಶವನ್ನು ಮೂಡಿಸುತ್ತದೆ. ಇದು ನಿಮ್ಮನ್ನು ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಹೈರಾಣಾಗಿಸಿ ಆರೋಗ್ಯದ ಸಮಸ್ಯೆಗಳನ್ನು ತಂದೊಡ್ಡಬಹುದು. ನಾನು ಅನುಭವದಿಂದ ಹೇಳುತ್ತಿದ್ದೇನೆ. ನಿಮ್ಮ ಅಗತ್ಯಗಳಿಗೆ ಆದ್ಯತೆ ನೀಡಿ ಎಂದರೆ ಇತರರನ್ನು ನಿರ್ಲಕ್ಷಿಸಿ ಎಂದಲ್ಲ, ಖಂಡಿತವಾಗಿಯೂ ಅಲ್ಲ. ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಸಹೋದ್ಯೋಗಿಗಳು ಸಹಾಯ ಕೇಳಿದಾಗ ನೀವು ಅವರಿಗೆ ನೆರವಾಗಬಹುದು. ಆದರೆ ಆ ಪ್ರಕ್ರಿಯೆಯಲ್ಲಿ ನಿಮ್ಮ ಸ್ವಂತ ಆದ್ಯತೆಗಳನ್ನು ನೀವು ಕೈಬಿಡಬಾರದು ಅಷ್ಟೇ. ನೀವೇ ಸುಸ್ತಾಗಿ ಹೋದರೆ ದೀರ್ಘಕಾಲದವರೆಗೆ ಇತರರಿಗೆ ನೀವು ಹೇಗೆ ತಾನೇ ಸಹಾಯ ಮಾಡಲು ಸಾಧ್ಯ? ಉದಾಹರಣೆಗೆ, ನೀವು ಎಲ್ಲರಿಗೂ ಸಹಾಯ ಮಾಡಲು ಒಪ್ಪಿಕೊಂಡು ಊಟ ಬಿಟ್ಟು, ನಿದ್ರೆ ಕೆಟ್ಟು, ನಿಮಗಿಷ್ಟವಾದ ಕೆಲಸಗಳನ್ನು ತ್ಯಾಗ ಮಾಡಿದರೆ ಏನಾಗುತ್ತದೆ? ನೀವು ಕ್ರಮೇಣ ಸುಸ್ತಾಗುತ್ತೀರಿ, ಕಿರಿಕಿರಿ ಅನುಭವಿಸುತ್ತೀರಿ ಮತ್ತು ಅತೃಪ್ತರಾಗುತ್ತೀರಿ. ಆಗ ನೀವು ಇತರರಿಗೆ ಸಹಾಯ ಮಾಡಲು ಶಕ್ತರಾಗುವುದಿಲ್ಲ. ಇದೇ ಕಾರಣಕ್ಕೆ ಮೊದಲು ನಿಮ್ಮನ್ನು ನೀವು ನೋಡಿಕೊಳ್ಳಿ ಎಂದು ನಾನು ಶಿಫಾರಸ್ಸು ಮಾಡುತ್ತೇನೆ. ನೀವು ಆರೋಗ್ಯವಾಗಿ ಮತ್ತು ಉತ್ಸಾಹದಿಂದ ಇದ್ದಾಗ ಮಾತ್ರ ಸಮಯ ಸಿಕ್ಕಾಗ ಇತರರಿಗೆ ಪೂರ್ಣ ಮನಸ್ಸಿನಿಂದ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. ವಿಮಾನದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ನೀಡುವ ಸೂಚನೆಯನ್ನು ಗಮನಿಸಿ. ಕ್ಯಾಬಿನ್ನಲ್ಲಿ ಒತ್ತಡ ಕಡಿಮೆಯಾದಾಗ ಇತರರಿಗೆ ಸಹಾಯ ಮಾಡುವ ಮೊದಲು ನೀವು ನಿಮ್ಮ ಆಮ್ಲಜನಕದ ಮಾಸ್ಕ್ ಅನ್ನು ಧರಿಸಿಕೊಳ್ಳಬೇಕು. ಮೊದಲು ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಿ, ಆಮೇಲೆ ಇತರರಿಗೆ ನೆರವಾಗಿ. ಇದು ಸ್ವಾರ್ಥವಲ್ಲ. ನೀವು ಸುರಕ್ಷಿತವಾಗಿದ್ದರೆ ಮಾತ್ರ ಇನ್ನೊಬ್ಬರನ್ನು ಉಳಿಸಲು ಸಾಧ್ಯ ಎಂಬುದು ವಿಮಾನಯಾನ ಸಂಸ್ಥೆಗಳಿಗೆ ತಿಳಿದಿದೆ. ನೀವು ನಿಮ್ಮ ಕೆಲಸಗಳಿಗೆ ಆದ್ಯತೆ ನೀಡಿದಾಗಲೂ ಕೆಲವು ಜನರು ತಮ್ಮ ಕೆಲಸಗಳಿಗಾಗಿ ನಿಮ್ಮನ್ನು ಒತ್ತಾಯಿಸಬಹುದು. ಅವರು ನಿಮ್ಮ ಇಲ್ಲ ಎಂಬ ಉತ್ತರವನ್ನು ಒಪ್ಪುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನೀವು ದೃಢವಾಗಿರಬೇಕು. ದೃಢತೆಯ ಮನಃಶಾಸ್ತ್ರ, ದ ಸೈಕಾಲಜಿ ಆಫ್ ಅಸರ್ಟಿವ್ನೆಸ್. ದೃಢತೆ ಎಂಬುದು ಹುಟ್ಟಿನಿಂದ ಬರುವ ಗುಣ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಅದು ತಪ್ಪು. ದೃಢತೆ ಎಂಬುದು ಕಲಿತು ಬೆಳೆಸಿಕೊಳ್ಳಬಹುದಾದ ಒಂದು ಕೌಶಲ್ಯ. ದೃಢವಾಗಿರುವುದು ಎಂದರೆ ವಿರೋಧದ ನಡುವೆಯೂ ನಿಮ್ಮ ಅಗತ್ಯಗಳನ್ನು ಮತ್ತು ಆಸೆಗಳನ್ನು ವ್ಯಕ್ತಪಡಿಸುವ ಆತ್ಮವಿಶ್ವಾಸವನ್ನು ಹೊಂದಿರುವುದು. ಇದರರ್ಥ ನೀವು ಒಂದು ವಿಷಯದ ಬಗ್ಗೆ ನಿಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸುವುದು ಮತ್ತು ಅಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಿರುವುದು. ದೃಢತೆ ಎಂದರೆ ನಿಮ್ಮ ದೃಷ್ಟಿಕೋನವನ್ನು ವ್ಯಕ್ತಪಡಿಸುವುದು ಮತ್ತು ಅದಕ್ಕೆ ಇತರರ ಅನುಮೋದನೆ ಅಥವಾ ಸಮ್ಮತಿಗಾಗಿ ಕಾಯದಿರುವುದು. ಉದಾಹರಣೆಗೆ, ನೀವು ಸ್ನೇಹಿತನೊಂದಿಗೆ ರಾಜಕೀಯ ಚರ್ಚೆ ಮಾಡುತ್ತಿದ್ದೀರಿ ಎಂದಿಟ್ಟುಕೊಳ್ಳಿ. ನಿಮ್ಮ ಸ್ನೇಹಿತನ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದರೂ ನಿಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳುವುದು ದೃಢತೆ. ಅಥವಾ ನೀವು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡುತ್ತಿರುವಾಗ ಪಕ್ಕದ ವ್ಯಕ್ತಿ ಫೋನ್ನಲ್ಲಿ ಜೋರಾಗಿ ಮಾತನಾಡುತ್ತಿದ್ದರೆ ಧ್ವನಿ ಕಡಿಮೆ ಮಾಡಲು ಅಥವಾ ಫೋನ್ ಆಫ್ ಮಾಡಲು ಕೇಳುವುದು ದೃಢತೆ. ಒಂದು ವೇಳೆ ನೀವು ಈಗಾಗಲೇ ಬೇರೆ ಕೆಲಸಗಳಿಗೆ ಭರವಸೆ ನೀಡಿದ್ದರೆ ದೃಢತೆ ಎಂದರೆ ನಿಮ್ಮ ಸ್ನೇಹಿತನಿಗೆ ಇಲ್ಲ ಎಂದು ಹೇಳುವುದು, ಒಂದು ವೇಳೆ ಆ ಉತ್ತರ ಅವನಿಗೆ ಬೇಸರ ತಂದರೂ ಕೂಡ. ಮೂಲಭೂತವಾಗಿ ದೃಢತೆ ಎಂದರೆ ಸ್ಪಷ್ಟವಾದ ಸಂವಹನ ಅಷ್ಟೇ. ಇದು ಒಂದು ಒಳ್ಳೆಯ ಸುದ್ದಿ. ಯಾಕೆಂದರೆ ಇದರರ್ಥ ದೃಢತೆ ಎಂಬುದು ಹುಟ್ಟಿನಿಂದ ಬರುವ ಗುಣವಲ್ಲ. ತರಬೇತಿ ಮತ್ತು ಅಭ್ಯಾಸದಿಂದ ನೀವಿದನ್ನು ಬೆಳೆಸಿಕೊಳ್ಳಬಹುದು. ದಿ ಆರ್ಟ್ ಆಫ್ ಸೇಯಿಂಗ್ ನೋ ಪುಸ್ತಕದಲ್ಲಿ ನಾವು ಇತರರು ನಿಮ್ಮ ಮುಂದೆ ಇಡುವ ವಿನಂತಿಗಳನ್ನು ಹೇಗೆ ತಿರಸ್ಕರಿಸಬೇಕು ಎಂಬ ವಿಷಯದಲ್ಲಿ ದೃಢತೆಯ ಬಗ್ಗೆ ಚರ್ಚಿಸುತ್ತೇವೆ. ಈ ಪುಸ್ತಕದ ಉದ್ದೇಶವೇ ಅದು. ಆದರೆ ಈ ಹಾದಿಯಲ್ಲಿ ನೀವು ಒಂದು ವಿಷಯವನ್ನು ಗಮನಿಸುತ್ತೀರಿ. ಇಲ್ಲ ಎಂದು ಹೇಳುವ ಈ ಒಂದು ಕೌಶಲ್ಯವೇ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ವರ್ತಿಸಲು ಅಡಿಪಾಯವಾಗುತ್ತದೆ.
ನೀವು ದೃಢವಾಗಲು ಕಲಿತಂತೆ ನಿಮ್ಮ ಆಲೋಚನಾ ಕ್ರಮವೇ ಬದಲಾಗುತ್ತದೆ. ನಿಮ್ಮ ಆಲೋಚನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನೀವು ಹೆಚ್ಚು ಉತ್ಸುಕರಾಗುತ್ತೀರಿ. ನಿಮಗೆ ಬೇಕಾದದ್ದನ್ನು ಕೇಳಲು ನೀವು ಹಿಂಜರಿಯುವುದಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ತಮಗಾಗಿ ಮಾತನಾಡಲು ಸಾಧ್ಯವಾಗದವರ ಪರವಾಗಿ ಧ್ವನಿ ಎತ್ತಲು ನೀವು ಸದಾ ಸಿದ್ಧರಾಗಿರುತ್ತೀರಿ. ಮತ್ತು ಸಹಜವಾಗಿಯೇ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆ ಸರಳ ಮತ್ತು ಸುಂದರವಾದ ಪದವನ್ನು ಬಳಸಲು ನೀವು ಪರಿಣತರಾಗಿರುತ್ತೀರಿ. ಆ ಪದವೇ ಇಲ್ಲ. ದೃಢತೆ, ಅಸರ್ಟಿವ್ನೆಸ್ ವರ್ಸಸ್ ಆಕ್ರಮಣಶೀಲತೆ, ಅಗ್ರೆಸಿವ್ನೆಸ್. ದೃಢವಾಗಿರುವುದಕ್ಕೂ ಮತ್ತು ಆಕ್ರಮಣಶೀಲರಾಗಿರುವುದಕ್ಕೂ ಇರುವ ವ್ಯತ್ಯಾಸವನ್ನು ನಾವು ತಿಳಿಯಬೇಕು. ಜನರು ಹೆಚ್ಚಾಗಿ ಇವೆರಡನ್ನೂ ಒಂದೇ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಇವೆರಡೂ ಸಂಪೂರ್ಣವಾಗಿ ವಿಭಿನ್ನವಾದ ನಡವಳಿಕೆಗಳು. ಆರೋಗ್ಯಕರವಾದ ದೃಢತೆಯು ಗೌರವದಿಂದ ಕೂಡಿರುತ್ತದೆ. ನಾವು ಮೊದಲೇ ಹೇಳಿದಂತೆ, ದೃಢವಾಗಿರುವುದು ಎಂದರೆ ನಿಮ್ಮ ನಿಲುವನ್ನು ಆತ್ಮವಿಶ್ವಾಸದಿಂದ ತಿಳಿಸುವುದು ಮಾತ್ರ. ಆದರೆ ಆಕ್ರಮಣಶೀಲತೆಯು ಜಗಳಗಂಟಿನತನದಿಂದ ಕೂಡಿರುತ್ತದೆ. ಆಕ್ರಮಣಶೀಲ ವ್ಯಕ್ತಿಯು ಅಸಭ್ಯವಾಗಿ, ತಿರಸ್ಕಾರದಿಂದ ಅಥವಾ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡುತ್ತಾನೆ. ನಾಯ್ಸ್ ಕ್ಯಾನ್ಸಲೇಷನ್. ವಿವಿಧ ಸಂದರ್ಭಗಳಲ್ಲಿ ಇವೆರಡಕ್ಕೂ ಇರುವ ವ್ಯತ್ಯಾಸಗಳನ್ನು ಗಮನಿಸಿ. 1. ಅಭಿಪ್ರಾಯ ಭೇದ ವ್ಯಕ್ತಪಡಿಸುವುದು. ದೃಢತೆ: ಎದುರಿಗಿರುವ ವ್ಯಕ್ತಿ ಹೇಳುವುದನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ನಂತರ ನಿಮ್ಮ ಭಿನ್ನಾಭಿಪ್ರಾಯವನ್ನು ಗೌರವಯುತವಾಗಿ ಹಂಚಿಕೊಳ್ಳುವುದು. ಆಕ್ರಮಣಶೀಲತೆ: ಎದುರಿಗಿರುವ ವ್ಯಕ್ತಿ ಮಾತನಾಡುತ್ತಿರುವಾಗಲೇ ಅಡ್ಡಿಪಡಿಸುವುದು ಮತ್ತು ಅವರ ಧ್ವನಿಗಿಂತ ಜೋರಾಗಿ ಮಾತನಾಡುವುದು. 2. ಗುಂಪಿನಲ್ಲಿ ಆಲೋಚನೆಗಳನ್ನು ಹಂಚಿಕೊಳ್ಳುವುದು. ದೃಢತೆ: ಗುಂಪಿನ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು, ಇತರರಿಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡುವುದು ಮತ್ತು ಅವರ ಆಲೋಚನೆಗಳ ಬಗ್ಗೆ ಗೌರವದಿಂದ ನಿಮ್ಮ ಅಭಿಪ್ರಾಯ ತಿಳಿಸುವುದು. ಆಕ್ರಮಣಶೀಲತೆ: ಚರ್ಚೆಯನ್ನು ತಾನೊಬ್ಬನೇ ನಿಯಂತ್ರಿಸಲು ಪ್ರಯತ್ನಿಸುವುದು, ಇತರರ ಮೇಲೆ ಕೂಗಾಡುವುದು ಮತ್ತು ಅವರ ಭಾವನೆಗಳನ್ನು ಪರಿಗಣಿಸದೆ ಅವರ ಆಲೋಚನೆಗಳನ್ನು ಹೀಯಾಳಿಸುವುದು. 3. ಚಿತ್ರಮಂದಿರದಲ್ಲಿ ಶಾಂತತೆಯನ್ನು ಬಯಸುವುದು. ದೃಢತೆ: ಪಕ್ಕದಲ್ಲಿ ಗಲಾಟೆ ಮಾಡುತ್ತಿರುವವರಿಗೆ, ದಯವಿಟ್ಟು ನಿಶ್ಶಬ್ದವಾಗಿರಿ, ನಮಗೆ ಸಿನಿಮಾ ನೋಡಲು ತೊಂದರೆಯಾಗುತ್ತಿದೆ ಎಂದು ಸಭ್ಯವಾಗಿ ಕೇಳುವುದು. ಆಕ್ರಮಣಶೀಲತೆ: ಗಲಾಟೆ ಮಾಡುತ್ತಿರುವವರ ಮೇಲೆ ಅಧಿಕಾರ ಚಲಾಯಿಸುವುದು ಮತ್ತು ಅವರು ಸುಮ್ಮನಾಗದಿದ್ದರೆ ಹೊಡೆಯುವ ಬೆದರಿಕೆ ಹಾಕುವುದು. 4. ಸಹಾಯ ಕೇಳಿದಾಗ ಇಲ್ಲ ಎನ್ನುವುದು. ದೃಢತೆ: ನೇರವಾಗೂ ಮತ್ತು ಸ್ಪಷ್ಟವಾಗಿ ವಿನಂತಿಯನ್ನು ತಿರಸ್ಕರಿಸುವುದು. ಸಾಧ್ಯವಾದರೆ ಸಹಾಯ ಮಾಡಬಲ್ಲ ಬೇರೆ ವ್ಯಕ್ತಿಯನ್ನು ಸೂಚಿಸುವುದು. ಆಕ್ರಮಣಶೀಲತೆ: ಕೇಳಿದವರ ಮೇಲೆ ಕಿರುಚಾಡುವುದು ಅಥವಾ ಸಹಾಯ ಕೇಳಿದಕ್ಕಾಗಿ ಅವರನ್ನು ತುಚ್ಛವಾಗಿ ಕಾಣುವುದು. ಆಕ್ರಮಣಶೀಲತೆಯು ಹೆಚ್ಚಾಗಿ ಒಂದು ಹಠಾತ್ ಪ್ರಚೋದನೆ. ಆಕ್ರಮಣಕಾರಿಯ ವ್ಯಕ್ತಿಯು ಹಗೈನಿಂದ ವರ್ತಿಸುತ್ತಾನೆ ಮತ್ತು ನಂತರ ಪಶ್ಚಾತ್ತಾಪ ಪಡುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ದೃಢತೆಯು ಯೋಜಿತವಾದದ್ದು ಮತ್ತು ವಿವೇಚನೆಯಿಂದ ಕೂಡಿದ್ದು. ದೃಢವಾಗಿರುವ ವ್ಯಕ್ತಿಯು ಇತರರ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ತನ್ನ ನಿಲುವನ್ನು ಸ್ಪಷ್ಟಪಡಿಸುತ್ತಾನೆ. ಆಕ್ರಮಣಕಾರಿಯ ವ್ಯಕ್ತಿಯು ಅಹಂಕಾರಿ ಮತ್ತು ಸ್ವಾರ್ಥಿಯಾಗಿರುತ್ತಾನೆ, ಆದರೆ ದೃಢವಾಗಿರುವ ವ್ಯಕ್ತಿಯು ತನ್ನ ದೃಷ್ಟಿಕೋನವನ್ನು ಘನತೆಯಿಂದ ಹೇಗೆ ವ್ಯಕ್ತಪಡಿಸಬೇಕೆಂದು ತಿಳಿದಿರುತ್ತಾನೆ. ಘನತೆಯಿಂದ ಇಲ್ಲ ಎನ್ನುವುದು. ಇಲ್ಲ ಎಂದು ಹೇಳುವ ಕಲೆ ಎಂದರೆ ಕೇವಲ ನಿಮ್ಮ ಸಮಯವನ್ನು ಕೇಳುವವರನ್ನು ಓಡಿಸುವುದಲ್ಲ. ಅದನ್ನು ಯಾರು ಬೇಕಾದರೂ ಮಾಡಬಹುದು. ಬದಲಾಗಿ ಅಪರಾಧಿ ಪ್ರಜ್ಞೆಯಿಲ್ಲದೆ ಹೇಗೆ ನಿರಾಕರಿಸಬೇಕು ಎಂಬುದನ್ನು ಕಲಿಯುವುದೇ ಇಲ್ಲಿನ ಗುರಿ. ಅಂದರೆ ಸ್ವಲ್ಪ ಸಭ್ಯತೆಯನ್ನು ಬಳಸುವುದು. ಈ ಸಂದರ್ಭ ನಿಮಗೆ ಪರಿಚಿತವೇ ಎಂದು ನೋಡಿ. ನೀವು ಬಹಳ ಒತ್ತಡದಲ್ಲಿದ್ದೀರಿ. ನಿಮ್ಮ ಮುಂದೆ ಬೆಟ್ಟದಷ್ಟು ಕೆಲಸವಿದೆ. ಅದನ್ನು ಮುಗಿಸಲು ಸಮಯ ಸಾಕಾಗುತ್ತಿಲ್ಲ. ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಲು ನಿಮ್ಮ ಫೋನ್ ಸದಾ ರಿಂಗ್ ಆಗುತ್ತಲೇ ಇದೆ. ಅದರ ಮೇಲೆ ಜನರು ನಿಮ್ಮ ಆಫೀಸಿಗೆ ಬಂದು ಸಹಾಯ ಕೇಳುತ್ತಿದ್ದಾರೆ. ನೀವು ಸಂಪೂರ್ಣವಾಗಿ ಸುಸ್ತಾಗಿದ್ದೀರಿ. ಅದೇ ಕ್ಷಣದಲ್ಲಿ ಮತ್ತೊಬ್ಬ ಸಹೋದ್ಯೋಗಿ ನಿಮ್ಮ ಬಳಿ ಬರುತ್ತಾನೆ. ಅವನು ನಿಮ್ಮ ಒತ್ತಡದ ಬಗ್ಗೆ ತಿಳಿಯದವನು ತನಗೊಂದು ಕೆಲಸ ಮಾಡಿಕೊಡಲು ಕೇಳುತ್ತಾನೆ. ಅವನಿಗೆ ಕಾದಿದೆ ಒಂದು ದೊಡ್ಡ ಆಶ್ಚರ್ಯ. ನೀವು ದಿನವಿಡೀ ಎಲ್ಲರಿಗೂ ಹೌದು ಎಂದು ಸಾಕಾಗಿ ಹೋಗಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಲಸಗಳನ್ನು ಬಿಟ್ಟು ಇತರರ ಕೆಲಸಗಳನ್ನು ಮಾಡುತ್ತಿರುವುದಕ್ಕೆ ನಿಮ್ಮ ಮೇಲೆಯೇ ನಿಮಗೆ ಸಿಟ್ಟು ಬರುತ್ತಿದೆ. ನಿಮ್ಮ ಸಹೋದ್ಯೋಗಿ ನಿಮ್ಮ ಆಫೀಸಿಗೆ ಬಂದು ನನಗೊಂದು ಸಹಾಯ ಮಾಡ್ತೀರಾ ಎಂದು ಕೇಳುತ್ತಾನೆ. ನೀವವನನ್ನು ಕೆಕ್ಕರಿಸಿ ನೋಡಿ ಹಲ್ಲು ಕಿರಿಯುತ್ತಾ ಘರ್ಜಿಸುತ್ತೀರಿ. ನಿನಗಾಗಿ ವ್ಯಯವಿಳಿಸಲು ನನ್ನತ್ತಿರ ಸಮಯವಿಲ್ಲ, ನಾನು ಕೆಲಸದಲ್ಲಿರುವುದು ನಿನಗೆ ಕಾಣುತ್ತಿಲ್ಲವೇ ಎಂದು. ಅವನು ಮಾತೇ ಹೊರಡದೆ ಕಂಡುಬಿಟ್ಟವರೇ ನಿಧಾನವಾಗಿ ನಿಮ್ಮ ಆಫೀಸ್ನಿಂದ ಹಿಂದೆ ಸರಿಯುತ್ತಾನೆ. ಕ್ಷಮಿಸಿ ಎಂದು ಅಸ್ಪಷ್ಟವಾಗಿ ಹೇಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ದೂರ ಹೋಗುತ್ತಿರುವುದನ್ನು ನೋಡಿದ ಕ್ಷಣದಲ್ಲೇ ನಿಮ್ಮಲ್ಲಿ ಅಪರಾಧಗೂಟಿ ಕಾಡಲು ಪ್ರಾರಂಭಿಸುತ್ತದೆ. ಈ ಸಂದರ್ಭದಲ್ಲಿ ನೀವು ಇಲ್ಲ ಎಂದು ಹೇಳುವಲ್ಲಿ ಯಶಸ್ವಿಯಾಗಿದ್ದೀರಿ. ಆದರೆ ನೀವು ಅದನ್ನು ಹೇಳಿದ ರೀತಿ ಎದುರಿಗಿರುವ ವ್ಯಕ್ತಿಯ ಮನಸ್ಸಿಗೆ ನೋವುಂಟು ಮಾಡಿದೆ ಮತ್ತು ನಿಮ್ಮಲ್ಲಿ ಪಶ್ಚಾತ್ತಾಪ ಮೂಡಿಸಿದೆ.
ನಾಚಿಕೆಯಾದಲೂ ಸರಿ, ಈ ಘಟನೆ ನನ್ನ ಸ್ವಂತ ಜೀವನದಲ್ಲಿ ನಡೆದಿದ್ದು. ನಾನು ಇತರರನ್ನು ಮೆಚ್ಚುವ ವ್ಯಕ್ತಿಯಾಗಿದ್ದಾಗ, ಒತ್ತಡ ಹೆಚ್ಚಾದಾಗ ಹೀಗೆಯೇ ಸಂಯಮ ಕಳೆದುಕೊಳ್ಳುತ್ತಿದ್ದೆ. ನನ್ನ ಸಿಟ್ಟನ್ನೆಲ್ಲ ಅಮಾಯಕರ ಮೇಲೆ ಹಾಕಿ ನಂತರ ದಿನವಿಡೀ ಕೊರಗುತ್ತಿದ್ದೆ. ದಿ ಆರ್ಟ್ ಆಫ್ ಸೇಯಿಂಗ್ ನೋ ನಿಮಗೆ ಇದಕ್ಕಿಂತ ಉತ್ತಮವಾದ ದಾರಿಯನ್ನು ತೋರಿಸಿಕೊಡುತ್ತದೆ. ಈ ಪುಸ್ತಕವನ್ನು ಓದಿ ಮುಗಿಸುವವರೆಗೂ ನೀವು ಯಾವುದೇ ಅಪರಾಧಗೂಟಿ ಇಲ್ಲದೆ ಅತ್ಯಂತ ಘನಿತೆಯಿಂದ ಇಲ್ಲ ಎಂದು ಹೇಳುವ ಕೌಶಲ್ಯವನ್ನು ಕರಗತ ಮಾಡಿಕೊಂಡಿರುತ್ತೀರಿ. ಈ ಪುಸ್ತಕವನ್ನು 4 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ. 1. ಭಾಗ 1. ಇಲ್ಲಿ ನಾವು ಅಡಿಪಾಯವನ್ನು ಹಾಕಿದ್ದೇವೆ. ನನ್ನ ಹಳೆಯ ಜೀವನದ ಉದಾಹರಣೆಯ ಮೂಲಕ ಇತರರ ಅಗತ್ಯಗಳಿಗೆ ಸದಾ ಆದ್ಯತೆ ನೀಡುವುದರಿಂದ ಆಗುವ ಹತಾಶೆಯನ್ನು ನಾನು ವಿವರಿಸಿದ್ದೇನೆ. ನಾನು ಈ ಬದಲಾವಣೆ ಮಾಡಿಕೊಳ್ಳಬಹುದಾದರೆ ನಿಮ್ಮಿಂದಲೂ ಅದು ಸಾಧ್ಯ. ಇಲ್ಲಿ ನಾವು ದೃಢತೆ ಮತ್ತು ಆಕ್ರಮಣಶೀಲತೆಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡಿದ್ದೇವೆ. 2. ನಾವು ಯಾವುದನ್ನಾದರೂ ಬದಲಾಯಿಸಬೇಕೆಂದರೆ ಮೊದಲು ಆ ತಪ್ಪು ನಡವಳಿಕೆ ಏಕೆ ಉಂಟಾಗುತ್ತಿದೆ ಎಂಬುದನ್ನು ತಿಳಿಯಬೇಕು. ಇಲ್ಲಿ ನಾವು ಇಲ್ಲ ಎನ್ನುವ ಸಂದರ್ಭದಲ್ಲೂ ಏಕೆ ಹೌದು ಎನ್ನುತ್ತೇವೆ ಎಂಬ ಮನಃಶಾಸ್ತ್ರೀಯ ಕಾರಣಗಳನ್ನು ಹುಡುಕುತ್ತೇವೆ. ನಮ್ಮ ಸುಪ್ತ ಮನಸ್ಸಿನ ಈ ಪ್ರಚೋದನೆಗಳನ್ನು ಅರ್ಥಮಾಡಿಕೊಂಡಾಗ ಮಾತ್ರ ಧನಾತ್ಮಕ ಬದಲಾವಣೆ ಸಾಧ್ಯ. 3. ಇಲ್ಲಿ ನಾವು ಇಲ್ಲ ಎನ್ನಲು ಬಳಸಬಹುದಾದ ನಿರ್ದಿಷ್ಟ ತಂತ್ರಗಳನ್ನು ಕಲಿಯುತ್ತೇವೆ. ಸರಳವಾದ ಪರಿಹಾರಗಳೇ ಹೆಚ್ಚು ಪರಿಣಾಮಕಾರಿ ಎಂಬುದು ನೆನಪಿರಲಿ. ಈ ತಂತ್ರಗಳು ಎದುರಿಗಿರುವ ವ್ಯಕ್ತಿಯಲ್ಲಿ ಕೋಪ ಮೂಡಿಸದಂತೆ ನಿಮ್ಮ ಮೇಲೆ ಗೌರವ ಮತ್ತು ನಂಬಿಕೆ ಹೆಚ್ಚುವಂತೆ ಮಾಡುತ್ತವೆ. 4. ಬೋನಸ್. ಕಲಿತ ತಂತ್ರಗಳನ್ನು ದೈನಂದಿನ ಜೀವನದ ವಿಭಿನ್ನ ಸಂದರ್ಭಗಳಲ್ಲಿ ಹೇಗೆ ಅನ್ವಯಿಸಬೇಕೆಂಬುದು ನಿಮಗೆ ತಿಳಿಯುತ್ತದೆ. ನಿಮ್ಮ ಸ್ನೇಹಿತರು, ಕುಟುಂಬದವರು, ಬಾಸ್ ಮತ್ತು ಸಹೋದ್ಯೋಗಿಗಳ ಜೊತೆ ವ್ಯವಹರಿಸುವಾಗ ಈ ಕೌಶಲ್ಯಗಳನ್ನು ಹೇಗೆ ಬಳಸಬೇಕೆಂಬುದು ನಿಮಗೆ ತಿಳಿಯುತ್ತದೆ. ನಾಯ್ಸ್ ಕ್ಯಾನ್ಸಲೇಷನ್. ಈ ಪುಸ್ತಕವು ಕೇವಲ ಓದುವ ಪುಸ್ತಕವಲ್ಲ, ಇದೊಂದು ಮಾರ್ಗದರ್ಶಿ ಕೈಪಿಡಿ, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್. ಇಲ್ಲಿ ಪ್ರತಿಯೊಂದು ವಿಷಯವನ್ನು ವಿವರವಾಗಿ ಮತ್ತು ಕ್ರಮಬದ್ಧವಾಗಿ ನೀಡಲಾಗಿದೆ. ನೀವು ಕಲಿಯುವ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿದ್ದರೂ ಈ ಪುಸ್ತಕ ನಿಮಗೆ ದಾರಿದೀಪವಾಗಲಿದೆ. ಮುಂದಿನ ಭಾಗದಲ್ಲಿ ಈ ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನಾನು ವಿವರಿಸುತ್ತೇನೆ. ಈ ಪುಸ್ತಕದಲ್ಲಿನ ಮಾಹಿತಿಯನ್ನು ಹುಡುಕುವುದು ಬಹಳ ಸುಲಭ. ನೀವು ಯಾವುದಾದರೂ ನಿರ್ದಿಷ್ಟ ತಂತ್ರ ಅಥವಾ ಸಿದ್ಧಾಂತವನ್ನು ಪುನಃ ನೆನಪಿಸಿಕೊಳ್ಳಬೇಕೆಂದರೆ ಕೇವಲ ವಿಷಯ ಸೂಚಿಯನ್ನು ನೋಡಿದರೆ ಸಾಕು. ಈ ಪುಸ್ತಕವು ಬಹಳ ಚಿಕ್ಕದಾಗಿದೆ ಮತ್ತು ನೀವು ಇದನ್ನು 1-2 ಗಂಟೆಗಳಲ್ಲಿ ಓದಿ ಮುಗಿಸಬಹುದು. ಆದರೆ ಇದರಿಂದ ನೀವು ಗರಿಷ್ಠ ಪ್ರಯೋಜನ ಪಡೆಯಬೇಕೆಂದರೆ ನಾನು ಒಂದು ವಿಭಿನ್ನ ದಾರಿಯನ್ನು ಸೂಚಿಸುತ್ತೇನೆ. ಪ್ರತಿ ವಿಭಾಗವನ್ನು ಓದಿದ ನಂತರ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ಆ ವಿಷಯಗಳನ್ನು ನಿಮ್ಮ ಜೀವನಕ್ಕೆ ಅನ್ವಯಿಸಿ ಯೋಚಿಸಿ. ಉದಾಹರಣೆಗೆ, 2ನೇ ಭಾಗದಲ್ಲಿ ನಾವು ಕಡಿಮೆ ಆತ್ಮವಿಶ್ವಾಸ, ಲೋ ಸೆಲ್ಫ್ ಎಸ್ಟೀಮ್ ಹೇಗೆ ನಮ್ಮನ್ನು ಇತರರನ್ನು ಮೆಚ್ಚಿಸುವಂತೆ ಮಾಡುತ್ತದೆ ಎಂಬುದರ ಬಗ್ಗೆ ಚರ್ಚಿಸುತ್ತೇವೆ. ಆ ವಿಭಾಗವನ್ನು ಓದಿದ ಮೇಲೆ ಒಂದು ಕ್ಷಣ ನಿಂತು ಯೋಚಿಸಿ, ನಿಮಗೂ ಈ ಆತ್ಮವಿಶ್ವಾಸದ ಕೊರತೆಯಿದೆಯೇ? ಇದು ಇತರರೊಂದಿಗೆ ನೀವು ವ್ಯವಹರಿಸುವ ರೀತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ? ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಇದು ಅಡ್ಡಿಯಾಗುತ್ತಿದೆಯೇ? ಹೀಗೆ ಆತ್ಮಾವಲೋಕನ ಮಾಡಿಕೊಳ್ಳುವುದರಿಂದ ಈ ಪುಸ್ತಕದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. 3ನೇ ಭಾಗದಲ್ಲಿ ನಾವು ಮೃದುವಾಗಿ ಇಲ್ಲ ಎನ್ನುವ 10 ತಂತ್ರಗಳನ್ನು ಕಲಿಯುತ್ತೇವೆ. ಆ ಸಂದರ್ಭಗಳಲ್ಲಿ ಈ ತಂತ್ರಗಳನ್ನು ಪ್ರಾಯೋಗಿಕವಾಗಿ ಬಳಸಿ ನೋಡಿ. ಎದುರಿಗಿರುವ ವ್ಯಕ್ತಿ ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಇದು ನಿಮ್ಮ ಸಮಯದ ಮೇಲೆ ಹೇಗೆ ನಿಯಂತ್ರಣ ನೀಡುತ್ತದೆ ಎಂಬುದನ್ನು ಗಮನಿಸಿ. ಕೇವಲ ಓದುಗರಾಗಬೇಡಿ, ಸಕ್ರಿಯ ಓದುಗರಾಗಿ. ಸಕಾರಾತ್ಮಕ ಬದಲಾವಣೆ ಇಂದೇ ಆರಂಭವಾಗಲಿ. ನಾವು 2ನೇ ಭಾಗಕ್ಕೆ ಹೋಗುವ ಮೊದಲು ನನಗೊಂದು ಭರವಸೆ ನೀಡಬೇಕು. ಇದು ಸರಳವಾದರೂ ಬಹಳ ಮುಖ್ಯವಾದದ್ದು. ಅದೇನೆಂದರೆ, ಈ ಪುಸ್ತಕದಲ್ಲಿನ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಇದನ್ನು ಓದಿ ಸುಮ್ಮನೆ ಎತ್ತಿಡಬೇಡಿ. ಕಲಿಕೆ ಎಂಬುದು ಕೇವಲ ಒಂದು ಭಾಗವಷ್ಟೇ. ಅದನ್ನು ಅನ್ವಯಿಸುವುದು ಅತ್ಯಂತ ಮುಖ್ಯವಾದದ್ದು. ಆಗ ಮಾತ್ರ ಜೀವನದಲ್ಲಿ ಸುಧಾರಣೆ ಸಾಧ್ಯ. ನೀವು ಸಿದ್ಧರಿದ್ದರೆ ಬನ್ನಿ ಮುಂದುವರೆಯೋಣ. ಭಾಗ 2. ನಾವು ಇಲ್ಲ ಎನ್ನಲು ಏಕೆ ಕಷ್ಟಪಡುತ್ತೇವೆ? ಇಲ್ಲ, ನೋ, ಇದು ಭಾಷೆಯಲ್ಲೇ ಅತಿ ಚಿಕ್ಕ ಪದಗಳಲ್ಲಿ ಒಂದು. ಆದರೆ ನಮ್ಮಲ್ಲಿ ಹೆಚ್ಚಿನವರು ಈ ಪದಕ್ಕೆ ಎಷ್ಟು ಶಕ್ತಿಯಿದೆ ಎಂದು ಭಾವಿಸುತ್ತೇವೆ ಎಂದರೆ ಅದನ್ನು ಹೇಳಲು ಭಯಪಡುತ್ತೇವೆ. ಒಂದು ವೇಳೆ ನಾವು ಇಲ್ಲ ಎಂದು ಹೇಳಿದರೂ ಸಹ ತಕ್ಷಣವೇ ಕ್ಷಮೆ ಕೇಳಲು ಅಥವಾ ಸಾವಿರಾರು ಸಬೂಬುಗಳನ್ನು ನೀಡಲು ಮುಂದಾಗುತ್ತೇವೆ. ಈ ಪುಟ್ಟ ಪದಕ್ಕೆ ಇಷ್ಟೊಂದು ತೂಕವೇಕೆ? ಇದನ್ನು ಉಚ್ಚರಿಸಲು ನಮಗೆ ಹಿಂಜರಿಕೆ ಏಕೆ? ನಮ್ಮಲ್ಲಿ ಹೆಚ್ಚಿನವರು ಇಲ್ಲ ಎಂದು ಹೇಳುವುದು ಅಸಭ್ಯ ಅಥವಾ ಸ್ವಾರ್ಥದ ಪರಮಾವಧಿ ಎಂದು ನಂಬಿಕೊಂಡೇ ಬೆಳೆದಿದ್ದೇವೆ.
ಈ ನಂಬಿಕೆ ನಮ್ಮ ಜೀವನದ ಮೌಲ್ಯ ವ್ಯವಸ್ಥೆಯ ಭಾಗವಾಗಿ ಹೋಗಿದೆ. ಪರಿಣಾಮವೇನು? ನಾವು ಒಳಗೊಳಗೆ ಅಸಮಾಧಾನ ಮತ್ತು ಸಿಟ್ಟನ್ನು ಬೆಳೆಸಿಕೊಂಡರೂ ಸಹ ಹೊರಗೆ ಎಲ್ಲರಿಗೂ ಹೌದು ಎಂದು ಹೇಳುತ್ತಾ ಸಾಗುತ್ತೇವೆ. ನಾವೇಕೆ ಇಲ್ಲ ಎನ್ನಲು ಭಯಪಡುತ್ತೇವೆ ಎಂಬ ಕೆಲವು ಅನಾರೋಗ್ಯಕರ ಕಾರಣಗಳನ್ನು ಈಗ ತಿಳಿಯೋಣ. 1. ಇತರರಿಗೆ ಬೇಸರವಾಗಬಾರದು ಎಂಬ ಹಂಬಲ. ಕೆಲವೊಮ್ಮೆ ಜನರು ತಮಗೆ ಬೇಕಾದ ಸಹಾಯ ಸಿಗದಿದ್ದಾಗ ಸುಮ್ಮನೆ ಮುನಿಸಿಕೊಳ್ಳುತ್ತಾರೆ. ನೀವು ಗೌರವಯುತವಾಗಿ ನಿರಾಕರಿಸಿದರೂ ಸಹ ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಡುತ್ತದೆ. ಅವರ ಮುಖದ ಮೇಲೆ ಸುಕ್ಕುಗಳು ಮೂಡುತ್ತವೆ, ತುಟಿಗಳು ಬಿಗಿಯಾಗುತ್ತವೆ. ಅವರು ಇದು ಬಹಳ ಅಸಭ್ಯ ವರ್ತನೆ ಎಂದು ಹೇಳಬಹುದು. ಇದನ್ನು ನೋಡಿದಾಗ ನಿಮ್ಮಲ್ಲಿ ಅಪರಾಧಿ ಪ್ರಜ್ಞೆ ಕಾಡುತ್ತದೆ. ಆದರೆ ತಾರ್ಕಿಕವಾಗಿ ಯೋಚಿಸಿ, ಈ ಅಸಮಾಧಾನಕ್ಕೂ ನೈತಿಕತೆಗೂ ಸಂಬಂಧವಿಲ್ಲ. ಇದು ಎದುರಿಗಿರುವ ವ್ಯಕ್ತಿಯ ಅಸುರಕ್ಷಿತ ಭಾವದಿಂದ ಬಂದಿದ್ದು. ಅವರು ನಿಮ್ಮ ಇಲ್ಲ ಎಂಬ ಪದವನ್ನು ತಮ್ಮ ವ್ಯಕ್ತಿಗತ ತಿರಸ್ಕಾರ ಎಂದು ಭಾವಿಸುತ್ತಾರೆ. ನೆನಪಿರಲಿ, ನೀವು ಗೌರವಯುತವಾಗಿ ಇಲ್ಲ ಎಂದ ಮೇಲೆ ಅವರು ಬೇಸರ ಮಾಡಿಕೊಂಡರೆ ಅದಕ್ಕೆ ನೀವು ಜವಾಬ್ದಾರರಲ್ಲ. ಈ ಸತ್ಯವನ್ನು ಅರಿತುಕೊಂಡ ದಿನ ನಾನು ಮಾನಸಿಕವಾಗಿ ಸ್ವತಂತ್ರನಾದೆ. 2. ಇತರರನ್ನು ನಿರಾಸೆಗೊಳಿಸುವುದನ್ನು ಇಷ್ಟವಿಲ್ಲದಿರುವುದು. ನನ್ನಂತೆ ನಿಮಗೂ ಇತರರನ್ನು ನಿರಾಸೆಗೊಳಿಸುವುದು ಇಷ್ಟವಿಲ್ಲದಿರಲಿಕ್ಕಿಲ್ಲ. ಯಾರಾದರೂ ನಿಮ್ಮ ಮಾತಿನಿಂದ ಬೇಸರಗೊಂಡರೆ ಅದಕ್ಕೆ ನಾನೇ ಕಾರಣ ಎಂಬ ಪಶ್ಚಾತ್ತಾಪ ನಿಮ್ಮನ್ನು ಕಾಡಬಹುದು. ಆದರೆ ಈ ಅಪರಾಧಿ ಪ್ರಜ್ಞೆ ಅನಗತ್ಯ. ನಿರಾಸೆ ಎಲ್ಲಿಂದ ಬರುತ್ತದೆ ಗೊತ್ತೇ? ಅದು ಅತಿಯಾದ ನಿರೀಕ್ಷೆಯಿಂದ, ಅನ್ಮೆಟ್ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರುತ್ತದೆ. ಉದಾಹರಣೆಗೆ, ನೀವು ಒಂದು ಹೋಟೆಲಿಗೆ ಹೋಗುತ್ತೀರಿ, ಅಲ್ಲಿನ ಊಟ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇಲ್ಲದಿದ್ದಾಗ ನಿಮಗೆ ನಿರಾಸೆಯಾಗುತ್ತದೆ. ಅಥವಾ ನಿಮ್ಮ ಮಗು ಪರೀಕ್ಷೆಯಲ್ಲಿ ಎ ಗ್ರೇಡ್ ಪಡೆಯುತ್ತದೆ ಎಂದು ನೀವು ನಿರೀಕ್ಷಿಸಿರುತ್ತೀರಿ, ಆದರೆ ಬಿ ಗ್ರೇಡ್ ಬಂದಾಗ ನಿರಾಸೆಯಾಗುತ್ತದೆ. ಇಲ್ಲಿ ತಪ್ಪು ಮಗುವಿಂದಲ್ಲ, ನಿಮ್ಮ ನಿರೀಕ್ಷೆಯದ್ದು. ಇದೇ ರೀತಿ ನಿಮ್ಮ ಸಹೋದ್ಯೋಗಿ ಸಹಾಯ ಕೇಳಿದಾಗ ನೀವು ನಿಮ್ಮ ಕೆಲಸದ ಒತ್ತಡದ ನಡುವೆ ಇಲ್ಲ ಎನ್ನುತ್ತೀರಿ. ಅವನು ನೀವು ಸಹಾಯ ಮಾಡುತ್ತೀರಿ ಎಂದು ನಿರೀಕ್ಷಿಸಿರುತ್ತಾನೆ, ಹಾಗಾಗಿ ಅವನಿಗೆ ನಿರಾಸೆಯಾಗುತ್ತದೆ. ಅಂದರೆ ನಿರಾಸೆಯು ಅವನ ನಿರೀಕ್ಷೆಯಿಂದ ಹುಟ್ಟಿದ್ದೇ ಹೊರತು ನಿಮ್ಮ ನಿರ್ಧಾರದಿಂದಲ್ಲ. ನೋಯ್ಸ್ ಕ್ಯಾನ್ಸಲೇಷನ್. ಇತರರು ನಮ್ಮನ್ನು ಇಷ್ಟಪಡಬೇಕು ಎನ್ನುವ ಬಯಕೆ. ಪ್ರತಿಯೊಬ್ಬರೂ ಇತರರ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಬಯಸುತ್ತಾರೆ. ಇದು ಮಾನವ ಸಹಜ ಗುಣ. ಅದಕ್ಕಾಗಿಯೇ ನಾವು ಇತರರ ಅನುಮೋದನೆ ಪಡೆಯಲು ಹೌದು ಎನ್ನುತ್ತೇವೆ. ನಾನು ಹೈಸ್ಕೂಲ್ನಲ್ಲಿದ್ದಾಗ ಎಲ್ಲರೂ ನನ್ನನ್ನು ಇಷ್ಟಪಡಲಿ ಎಂದು ಬಯಸುತ್ತಿದ್ದೆ. ಅದಕ್ಕಾಗಿಯೇ ಯಾರೇ ಕೇಳಿದರೂ ಹಣ, ಸಮಯ ಅಥವಾ ಶ್ರಮವನ್ನು ವ್ಯಯಿಸುತ್ತಿದ್ದೆ. ಇಲ್ಲ ಎಂದರೆ ಅವರು ನನ್ನನ್ನು ಇಷ್ಟಪಡುವುದಿಲ್ಲವೇನೋ ಎಂಬ ಭಯ ನನಗಿತ್ತು. ಇದು ಒಂದು ಸಾಮಾನ್ಯ ದೌರ್ಬಲ್ಯ. ಆದರೆ ನಿಮ್ಮ ಮೌಲ್ಯಗಳನ್ನು ಅರಿತುಕೊಂಡಾಗ ಕೇವಲ ಮೆಚ್ಚುಗೆಗಾಗಿ ಹೌದು ಎನ್ನುವುದನ್ನು ನೀವು ನಿಲ್ಲಿಸಬಹುದು. ಇತರರ ಮೆಚ್ಚುಗೆಯ ಚಕ್ರದಿಂದ ಹೊರಬಂದು ನಿಮ್ಮ ಸಮಯ, ಶಕ್ತಿ ಮತ್ತು ಘನತೆಯನ್ನು ಹೇಗೆ ಮರಳಿ ಪಡೆಯಬೇಕು ಎಂಬುದನ್ನು ನಾನು ನಿಮಗೆ ಮುಂದಿನ ಭಾಗಗಳಲ್ಲಿ ತೋರಿಸಿಕೊಡುತ್ತೇನೆ. ಇಲ್ಲಿದೆ ನಿಮಗಾಗಿ ಒಂದು ಕುತೂಹಲಕಾರಿ ವಿಷಯ. ಉದ್ದೇಶಪೂರ್ವಕವಾಗಿ ಮತ್ತು ಘನತೆಯಿಂದ ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ಸಹೋದ್ಯೋಗಿಗಳ ದೃಷ್ಟಿಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ನೀವು ಇನ್ನು ಮುಂದೆ ಇತರರು ತುಳಿದು ಹೋಗುವ ಡೋರ್ಮ್ಯಾಟ್ ಆಗಿ ಉಳಿಯುವುದಿಲ್ಲ. ಬದಲಾಗಿ ನೀವು ಅವರ ಗೌರವ ಮತ್ತು ನಂಬಿಕೆಗೆ ಪಾತ್ರರಾಗುತ್ತೀರಿ. ನನ್ನ ಜೀವನದ ಮುಜುಗಲದ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷಪಡುತ್ತೇನೆ, ಏಕೆಂದರೆ ಅವು ನನ್ನ ವೈಯಕ್ತಿಕ ಬೆಳವಣಿಗೆಯ ಉದಾಹರಣೆಗಳಾಗಿವೆ. ನೆನಪಿಡಿ, ಇತರರನ್ನು ಮೆಚ್ಚಿಸುವ ಈ ವ್ಯಸನದಿಂದ ಹೊರಬರಲು ಸಾಧ್ಯವಾದರೆ ನಿಮ್ಮಿಂದಲೂ ಅದು ಖಂಡಿತ ಸಾಧ್ಯ. ನಾವು ಅಮೂಲ್ಯ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಲು ಬಯಸುತ್ತೇವೆ. ನೀವು ಯಾರಿಗಾದರೂ ಒಂದು ಮಹತ್ವದ ಮೂಲವಾಗಿ ನೆರವಾದ ಸಮಯವನ್ನು ನೆನಪಿಸಿಕೊಳ್ಳಿ. ಬಹುಶಃ ಅವರು ನಿಮ್ಮ ಸಲಹೆ ಕೇಳಿರಬಹುದು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಿರಬಹುದು. ಆಗ ನಿಮಗೆ ಬಹಳ ಸಂತೋಷವಾಯಿತು, ಅಲ್ವೇ? ಇತರರು ನಮ್ಮನ್ನು ಬೆಲೆಬಾಳುವ ವ್ಯಕ್ತಿ ಎಂದು ಗುರುತಿಸಿದಾಗ ನಮಗೆ ಖುಷಿಯಾಗುತ್ತದೆ. ನಾವು ಪ್ರಮುಖರು ಎಂಬ ಭಾವನೆ ನಮಗೆ ಒಂದು ರೀತಿಯ ಉನ್ನತ ಸ್ಥಾನಮಾನವನ್ನು ನೀಡುತ್ತದೆ. ಆದರೆ ಇಲ್ಲೇ ಒಂದು ಅಪಾಯವಿದೆ. ಈ ಭಾವನೆಯು ಒಂದು ಅಮೂಲಿನಂತೆ ಕೆಲಸ ಮಾಡುತ್ತದೆ.
ನಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ನಾವು ಸದಾ ಅವಕಾಶಗಳಿಗಾಗಿ ಹುಡುಕತೊಡಗುತ್ತೇವೆ. ಈ ಹಂಬಲವು ನಮಗೆ ಬೇಡವೆನಿಸಿದರೂ ಹೌದು ಎನ್ನುವಂತೆ ಮಾಡುತ್ತದೆ. ಉದಾಹರಣೆಗೆ, ನಿಮ್ಮ ಸಹೋದ್ಯೋಗಿ ಯಾವುದೋ ಒಂದು ರಿಪೋರ್ಟ್ ತಯಾರಿಸಲು ನಿಮ್ಮ ಸಹಾಯ ಕೇಳಿದಾಗ ನೀವು ಈ ವಿಷಯದಲ್ಲಿ ಪರಿಣಿತರು ಎಂದು ಹೊಗಳುತ್ತಾರೆ ಎಂದಿಟ್ಟುಕೊಳ್ಳಿ. ಆ ಕ್ಷಣದಲ್ಲಿ ಆ ಮಾತು ನಿಮಗೆ ಬಹಳ ಖುಷಿ ನೀಡುತ್ತದೆ. ಆ ಪರಿಣಿತ ಎಂಬ ಪಟ್ಟವನ್ನು ಉಳಿಸಿಕೊಳ್ಳಲು ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗಿಟ್ಟಾದರೂ ನೀವು ಅವರ ವಿನಂತಿಗೆ ಒಪ್ಪಿಕೊಳ್ಳುತ್ತೀರಿ. ಅಥವಾ ನಿಮ್ಮ ಸ್ನೇಹಿತ ಮನೆ ಬದಲಾಯಿಸುವಾಗ ನಿಮ್ಮ ಸಹಾಯ ನನಗೆ ಅತ್ಯಂತ ಅಮೂಲ್ಯ ಎಂದು ಹೇಳಿದಾಗ ಆ ಗೌರವಕ್ಕಾಗಿ ನೀವು ನಿಮ್ಮ ಕುಟುಂಬದ ಜೊತೆ ಕಳೆಯಬೇಕಾದ ಸಮಯವನ್ನು ತ್ಯಾಗ ಮಾಡಿ ಅವರಿಗೆ ಸಹಾಯ ಮಾಡಲು ಹೋಗುತ್ತೀರಿ. ನಾನು ಯಾವಾಗಲೂ ಸಹಾಯದ ವಿನಂತಿಗಳನ್ನು ತಿರಸ್ಕರಿಸಿ ಎಂದು ಹೇಳುವುದಿಲ್ಲ. ಈ ಪುಸ್ತಕದ ಉದ್ದೇಶ ಅದಲ್ಲ. ಬದಲಾಗಿ ನಿಮ್ಮ ಸ್ವಂತ ಆದ್ಯತೆಗಳನ್ನು ಬದಿಗಿಟ್ಟು ಇತರರಿಗೆ ಸಹಾಯ ಮಾಡಲು ನಿಮ್ಮನ್ನು ಪ್ರೇರೇಪಿಸುವ ಉದ್ದೇಶ ಯಾವುದು ಎಂಬುದನ್ನು ನೀವು ಗುರುತಿಸಬೇಕು ಎಂದು ನಾನು ಬಯಸುತ್ತೇನೆ. ನೀವು ಕೇವಲ ಇತರರ ಕಣ್ಣಿನಲ್ಲಿ ಬೆಲೆಬಾಳುವ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಲು ಮಾತ್ರ ಹೌದು ಎನ್ನುತ್ತಿದ್ದೀರಾ? ಹೀಗೆ ತಪ್ಪು ಕಾರಣಗಳಿಗಾಗಿ ಸಹಾಯ ಮಾಡುವುದು ಒಂದು ಕೆಟ್ಟ ಅಭ್ಯಾಸವಾಗಿ ಬೆಳೆದು ಕೊನೆಗೆ ನಿಮ್ಮಲ್ಲಿ ಕಹಿ ಮತ್ತು ಆಕ್ರೋಶವನ್ನು ತುಂಬುತ್ತದೆ. ಇದಕ್ಕೆ ನಾನು ನಿಮಗೆ ಒಂದು ಉತ್ತಮ ದಾರಿಯನ್ನು ತೋರಿಸಿಕೊಡುತ್ತೇನೆ. ಅವಕಾಶಗಳನ್ನು ಕಳೆದುಕೊಳ್ಳುವ ಭಯ, ಫೋಮೋ. ನಿಮ್ಮ ಬಾಸ್ಗೆ ಇಲ್ಲ ಅಂದರೆ ಎಲ್ಲಿ ನಿಮಗೆ ಸಿಗಬೇಕಾದ ಸಂಬಳದ ಏರಿಕೆ ಅಥವಾ ಪ್ರಮೋಷನ್ ಕೈತಪ್ಪಿ ಹೋಗುತ್ತೆಯೋ ಎಂಬ ಭಯ ನಿಮಗಿದೆಯೇ? ಅಥವಾ ಗೆಳೆಯರಿಗೆ ಇಲ್ಲ ಅಂದರೆ ಯಾವುದೋ ಒಂದು ಮೋಜಿನ ಕ್ಷಣವನ್ನು ಕಳೆದುಕೊಳ್ಳುತ್ತೇನೆ ಎಂಬ ಆತಂಕ ನಿಮಗಿದೆಯೇ? ಇದನ್ನೇ ಫೋಮೋ ಅಥವಾ ಅವಕಾಶ ಕಳೆದುಕೊಳ್ಳುವ ಭಯ ಎನ್ನುತ್ತಾರೆ. ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ನಮಗೆ ಇಲ್ಲ ಎನ್ನಲು ಬಿಡುವುದಿಲ್ಲ. ಉದಾಹರಣೆಗೆ, ಕೆಲಸದ ಸ್ಥಳದಲ್ಲಿ ನಾವು ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ಳುತ್ತೇವೆ, ಏಕೆಂದರೆ ಅದನ್ನು ನಿರಾಕರಿಸಿದರೆ ನಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಎಂಬ ಭಯ ನಮಗಿರುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳು ಈ ಭಯವನ್ನು ಮತ್ತಷ್ಟು ಹೆಚ್ಚಿಸಿವೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಇತರರ ಪೋಸ್ಟ್ಗಳನ್ನು ನೋಡಿ ನಾವು ಕೂಡ ಅಂತಹ ಅನುಭವಗಳನ್ನು ಹೊಂದಿಲ್ಲವಲ್ಲ ಎಂದು ನಮ್ಮನ್ನು ನಾವೇ ದೂಷಿಸಿಕೊಳ್ಳುತ್ತೇವೆ. ಇತರರಿಂದ ದೂರ ಉಳಿಯಬಾರದು ಎಂಬ ಕಾರಣಕ್ಕಾಗಿ ನಾವು ಬೇಡದ ವಿಷಯಗಳಿಗೂ ಹೌದು ಎನ್ನತೊಡಗುತ್ತೇವೆ. ಇದರ ವಿಚಿತ್ರ ಪರಿಣಾಮವೇನೆಂದರೆ, ಪ್ರತಿ ಅವಕಾಶವನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾ ಹೋದಂತೆ ನಾವು ನಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತೇವೆ, ಹತಾಶರಾಗುತ್ತೇವೆ ಮತ್ತು ಅತೃಪ್ತರಾಗುತ್ತೇವೆ. ಏಕೆ ಗೊತ್ತಾ? ಏಕೆಂದರೆ ನಮಗೆ ಅಷ್ಟನ್ನೇನೂ ಪ್ರಾಮುಖ್ಯವಿಲ್ಲದ ವಿಷಯಗಳ ಬೆನ್ನತ್ತಿ ನಾವು ನಮ್ಮನ್ನು ನಾವೇ ದಂಡಿಸಿಕೊಳ್ಳುತ್ತೇವೆ. ಸಮಸ್ಯೆ ಇರುವುದು ಅವಕಾಶಗಳಿಗೆ ಹೌದು ಎನ್ನುವುದರಲ್ಲ, ನಮಗೆ ಯಾವುದು ಸರಿಯಾದ ಅವಕಾಶ ಮತ್ತು ಯಾವುದು ತಪ್ಪು ಅವಕಾಶ ಎಂಬುದನ್ನು ಗುರುತಿಸಲು ವಿಫಲವಾಗುವುದರಲ್ಲಿ. ನೆನಪಿಡಿ, ದಿನಕ್ಕೆ ಇರುವುದು 24 ಗಂಟೆಗಳು ಮಾತ್ರ. ನೀವು ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ಇದರರ್ಥ ಪ್ರತಿ ಬಾರಿ ನೀವು ಒಂದು ವಿಷಯಕ್ಕೆ ಹೌದು ಎಂದಾಗ ಅಪ್ರತ್ಯಕ್ಷವಾಗಿ ಮತ್ತೊಂದು ವಿಷಯಕ್ಕೆ ಇಲ್ಲ ಎನ್ನುತ್ತಿರುತ್ತೀರಿ. ಕೆಲವು ಆಹ್ವಾನಗಳನ್ನು ತಿರಸ್ಕರಿಸುವುದರ ಮೂಲಕ ಮಾತ್ರ ನಿಮಗೆ ನಿಜವಾಗಲೂ ಸಂತೋಷ ನೀಡುವ ವಿಷಯಗಳಿಗೆ ಹೌದು ಎನ್ನುವ ಸ್ವಾತಂತ್ರ್ಯವನ್ನು ನೀವು ಪಡೆಯುತ್ತೀರಿ. ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ನಿಮ್ಮ ಆಲೋಚನಾ ಕ್ರಮ ಬದಲಾಗಬೇಕು. ಅವಕಾಶಗಳನ್ನು ಕಳೆದುಕೊಳ್ಳುವ ಭಯವನ್ನು ಬಿಟ್ಟು ನಿಮ್ಮ ಗುರಿ ಮತ್ತು ಆಸಕ್ತಿಗಳಿಗೆ ಪೂರಕವಾದ ಅವಕಾಶಗಳ ಬಗ್ಗೆ ಮಾತ್ರ ಗಮನಹರಿಸುವುದನ್ನು ನೀವು ಕಲಿಯಬೇಕು. ನಾಯ್ಸ್ ಕ್ಯಾನ್ಸಲೇಷನ್. ನಾವು ಭಾವನಾತ್ಮಕ ದೌರ್ಜನ್ಯಕ್ಕೆ ಬಲಿಯಾಗುತ್ತೇವೆ. ನಿಮ್ಮ ಜೀವನದಲ್ಲಿ ಇಲ್ಲ ಎಂಬ ಉತ್ತರವನ್ನು ಒಪ್ಪದ ಕೆಲವು ವ್ಯಕ್ತಿಗಳನ್ನು ನೀವು ಆಗಾಗ್ಗೆ ಭೇಟಿಯಾಗುತ್ತೀರಿ. ಅವರು ತಮ್ಮ ಉದ್ದೇಶ ಸಾಧನೆಗಾಗಿ ನಿಮ್ಮನ್ನು ಹೌದು ಎನ್ನಲು ಬಲವಂತಪಡಿಸುತ್ತಾರೆ. ಇದಕ್ಕಾಗಿ ಅವರು ಭಾವನಾತ್ಮಕ ದೌರ್ಜನ್ಯವನ್ನೂ ಬಳಸುತ್ತಾರೆ. ಭಾವನಾತ್ಮಕ ದೌರ್ಜನ್ಯ ಎಂದರೆ ಒಬ್ಬ ವ್ಯಕ್ತಿ ತನ್ನ ಕಾರ್ಯಸಾಧನೆಗಾಗಿ ಇನ್ನೊಬ್ಬರಲ್ಲಿ ಭಯ, ಕೋಪ ಅಥವಾ ಸಂಕೋಚ ಉಂಟಾಗುವಂತೆ ಮಾಡುವುದು. ಇದು ಹೇಗೆ ನಡೆಯುತ್ತದೆ? ಕೂಗಾಡುವುದು, ಅವಹೇಳನ ಮಾಡುವುದು, ಶಪಿಸುವುದು, ಬೆದರಿಕೆ ಹಾಕುವುದು, ಅಪಮಾನ ಮಾಡುವುದು, ಗುಂಪಿನಿಂದ ಹೊರಹಾಕುವುದು ಅಥವಾ ಸುಳ್ಳು ಆರೋಪ ಮಾಡುವುದು. ಇವುಗಳ ಮೂಲಕ ಅವರು ತಮ್ಮ ಬಲಿಪಶುಗಳಲ್ಲಿ ಅಪರಾಧಿ ಪ್ರಜ್ಞೆ, ಭಯ ಮತ್ತು ಲಜ್ಜೆ ಮೂಡಿಸುತ್ತಾರೆ. ಈ ಕಿರುಕುಳವನ್ನು ತಪ್ಪಿಸಿಕೊಳ್ಳಲು ಜನರು ಅನಿವಾರ್ಯವಾಗಿ ಹೌದು ಎಂದು ಶರಣಾಗುತ್ತಾರೆ. ಈ ಭಾವನಾತ್ಮಕ ದೌರ್ಜನ್ಯಕೋರರಿಗೆ ತಾವು ಮಾಡುತ್ತಿರುವುದು ತಪ್ಪು, ಅನ್ಯಾಯ ಮತ್ತು ಕುತಂತ್ರ ಎಂಬುದು ಚೆನ್ನಾಗಿ ತಿಳಿದಿರುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಆ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಕುತಂತ್ರ ಮಾಡುತ್ತಿದ್ದಾನೆ ಎಂದು ನಿಮಗೆ ತಿಳಿದಾಗ ನೀವು ದೃಢವಾಗಿ ನಿಲ್ಲಲು ಆತ್ಮವಿಶ್ವಾಸ ಸಿಗುತ್ತದೆ. ಉದಾಹರಣೆಗೆ, ನಿಮ್ಮ ಕೆಲಸದ ಒತ್ತಡದ ನಡುವೆ ಸಹೋದ್ಯೋಗಿಯ ವಿನಂತಿಯನ್ನು ನೀವು ನಿರಾಕರಿಸಿದಾಗ ಆತ ನಿಮ್ಮ ಮೇಲೆ ಕೂಗಾಡಿ ಅಸಭ್ಯವಾಗಿ ವರ್ತಿಸಿದರೆ ನೀವು ಶಾಂತವಾಗಿ ಹೇಳಬಹುದು, ಹೀಗೆ ಕೂಗಾಡುವುದು ಅಸಭ್ಯ ಮತ್ತು ಅವೃತ್ತಿಪರ ನಡವಳಿಕೆ. ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ.
ನೀವು ಸಜ್ಜನಿಕೆಯ ಹಾದಿ ಹಿಡಿದಾಗ ಅವರ ಕುತಂತ್ರಗಳು ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಆಗ ಅವರ ವರ್ತನೆ ನಿಮ್ಮ ತಪ್ಪಲ್ಲ, ಅದು ಅವರ ವ್ಯಕ್ತಿತ್ವದ ದೋಷ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ನಮಗೆ ಸಂಘರ್ಷದ ಬಗ್ಗೆ ಆತಂಕವಿದೆ. ಅನೇಕರಿಗೆ ಇಲ್ಲ ಎನ್ನಲು ಕಷ್ಟವಾಗುವುದು ಏಕೆಂದರೆ ಅವರಿಗೆ ಜಗಳ ಅಥವಾ ಸಂಘರ್ಷವೆಂದರೆ ಭಯ. ಅವರು ಮುಖಾಮುಖಿ ಚರ್ಚೆಯನ್ನು ದ್ವೇಷಿಸುತ್ತಾರೆ ಮತ್ತು ಅದನ್ನು ತಪ್ಪಿಸಲು ಏನು ಬೇಕಾದರೂ ಮಾಡುತ್ತಾರೆ. ಅಂಥವರಿಗೆ ಹೌದು ಎನ್ನುವುದು ಸಂಭವೀಯ ಜಗಳವನ್ನು ಹತ್ತಿಕ್ಕುವ ಒಂದು ಸುಲಭ ಹಾದಿಯಾಗಿ ಕಾಣುತ್ತದೆ. ನನಗೂ ಈ ಸ್ವಭಾವವಿತ್ತು. ಜಗಳವನ್ನು ಕಂಡರೆ ನಾನು ದೂರ ಓಡುತ್ತಿದ್ದೆ. ನಾನು ಮಾತನಾಡುತ್ತಿರುವ ವ್ಯಕ್ತಿ ಸ್ವಲ್ಪ ಅಸಮಾಧಾನಗೊಂಡರೂ ಅಥವಾ ಕೋಪಗೊಂಡರೂ ನಾನು ತಕ್ಷಣ ನನ್ನ ನಿಲುವನ್ನು ಬದಲಾಯಿಸಿಕೊಳ್ಳುತ್ತಿದ್ದೆ. ಡೇಮನ್, ಈ ಶುಕ್ರವಾರ ನನ್ನನ್ನು ಏರ್ಪೋರ್ಟ್ಗೆ ಬಿಡ್ತೀಯಾ? ಕ್ಷಮಿಸು, ಈ ಶುಕ್ರವಾರ ನನಗೆ ಸಾಧ್ಯವಿಲ್ಲ. ಸ್ನೇಹಿತ ಕೋಪದಿಂದ. ನೀನು ಗಂಭೀರವಾಗಿಯೇ ಹೇಳ್ತಿದೀಯಾ? ನನಗೆ ಸಹಾಯ ಮಾಡಲ್ವಾ ನೀನು? ಅದು ಇನ್ಯಾವತ್ತೂ ನನ್ನತ್ರ ಏನನ್ನೂ ಕೇಳ್ಬೇಡ. ನಾನು ಜಗಳ ಬೇಡವೆಂದು. ಸರಿ, ಸಮಾಧಾನ ಮಾಡ್ಕೋ. ನಾನು ಏರ್ಪೋರ್ಟ್ಗೆ ಬಿಡ್ತೀನಿ ಬಿಡು. ಸಂಘರ್ಷಕ್ಕೆ ಹೆದರಿ ಶರಣಾಗುವುದು ಎಂದರೆ ನಿಮ್ಮ ಭಾವನೆಗಳಿಗಿಂತ ಎದುರಿಗಿರುವ ವ್ಯಕ್ತಿಯ ಭಾವನೆಗಳೇ ಮುಖ್ಯ ಎಂದು ನೀವು ಒಪ್ಪಿಕೊಂಡಂತೆ. ಆದರೆ ವಾಸ್ತವದಲ್ಲಿ ಅದು ಸುಳ್ಳು. ಈ ಭಯವನ್ನು ಹೋಗಲಾಡಿಸಲು ನೀವು 3 ಸರಳ ವಿಷಯಗಳನ್ನು ಮಾಡಬಹುದು. 1. ಜಗತ್ತಿನಲ್ಲಿ ಎಲ್ಲರ ನಡುವೆ ಸಾಮರಸ್ಯ ಸಾಧ್ಯವಿಲ್ಲ ಮತ್ತು ಭಿನ್ನಾಭಿಪ್ರಾಯಗಳು ಸಹಜ ಎಂಬುದನ್ನು ಒಪ್ಪಿಕೊಳ್ಳಿ. 2. ಸಂಘರ್ಷ ಎಂದರೆ ಕೆಟ್ಟದ್ದಲ್ಲ, ಅದು ಕೇವಲ 2 ವಿಭಿನ್ನ ಆಲೋಚನೆಗಳ ನಡುವಿನ ಘರ್ಷಣೆಯಷ್ಟೇ ಎಂದು ನೆನಪಿಸಿಕೊಳ್ಳಿ. 3. ಸಣ್ಣಪುಟ್ಟ ವಿಷಯಗಳಲ್ಲಿ ಇಲ್ಲ ಎನ್ನಲು ಅಭ್ಯಾಸ ಮಾಡಿ. ಉದಾಹರಣೆಗೆ, ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಮೆನ್ ಒತ್ತಾಯಿಸಿದಾಗ ಬೇಡವೆಂದು ಹೇಳಿ. ಇದು ನಿಮ್ಮ ಮಾನಸಿಕ ಸ್ನಾಯುಗಳನ್ನು ಬಲಪಡಿಸುತ್ತದೆ. ನಾವು ಇತರರನ್ನು ಮೆಚ್ಚಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೇವೆ. ಸದಾ ಹೌದು ಎನ್ನುವುದು ನಮ್ಮಲ್ಲಿ ಅನೇಕರಿಗೆ ಒಂದು ಗೀಳಾಗಿ ಹೋಗಿದೆ. ಇದು ಅರಿವಿಲ್ಲದೆಯೇ ಆಟೋಪೈಲಟ್ ಮೋಡ್ನಲ್ಲಿ ನಡೆಯುತ್ತದೆ. ಬಾಲ್ಯದಲ್ಲಿ ಹೌದು ಎಂದಾಗ ಪೋಷಕರಿಂದ ಮೆಚ್ಚುಗೆ ಸಿಗುತ್ತಿತ್ತು. ಗೆಳೆಯರು ನಮ್ಮನ್ನು ಗುಂಪಿಗೆ ಸೇರಿಸಿಕೊಳ್ಳುತ್ತಿದ್ದರು. ಈ ಅಲ್ಪಾವಧಿಯ ಲಾಭಗಳು ನಮ್ಮನ್ನು ಈ ಅಭ್ಯಾಸಕ್ಕೆ ದಾಸರನ್ನಾಗಿ ಮಾಡಿವೆ. ಇದೊಂದು ರೀತಿಯ ವ್ಯಸನದಂತೆ. ಒಳ್ಳೆಯ ಸುದ್ದಿ ಏನೆಂದರೆ, ಯಾವುದೇ ಅಭ್ಯಾಸದಂತೆ ಈ ಹೌದು ಎನ್ನುವ ಗೀಳನ್ನು ಕೂಡ ನಾವು ತೊರೆಯಬಹುದು. ನಮ್ಮ ಮೆದುಳಿಗೆ ಹೊಸ ರೀತಿಯಲ್ಲಿ ತರಬೇತಿ ನೀಡಬಹುದು. ಮೊದಲು ಯಾರಾದರೂ ಏನನ್ನಾದರೂ ಕೇಳಿದಾಗ ತಕ್ಷಣ ಹೌದು ಎನ್ನಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ. ನಿಮ್ಮ ಆ ಹಠಾಟ್ ಪ್ರತಿಕ್ರಿಯೆಯನ್ನು ತಡೆದರೆ ಆ ಅಭ್ಯಾಸದ ಚಕ್ರ ಮುರಿಯುತ್ತದೆ. ನಂತರ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಕೇವಲ ಅವರ ಮೆಚ್ಚುಗೆಗಾಗಿ ಅಥವಾ ಅವರ ಗುಂಪಿನಲ್ಲಿ ಇರಬೇಕೆಂಬ ಕಾರಣಕ್ಕಾಗಿ ಹೌದು ಎನ್ನುತ್ತಿದ್ದೇನೆ. ಈ ಕಾರಣಗಳು ನಿಮಗೆ ಕ್ಷುಲ್ಲಕವೆಂದು ಅನಿಸಿದರೆ ಬದಲಾವಣೆ ಸುಲಭವಾಗುತ್ತದೆ. ವರ್ಷಗಳ ಅಭ್ಯಾಸವನ್ನು ಬದಲಾಯಿಸುವುದು ಸುಲಭವಲ್ಲ, ಆದರೆ ಅದು ಅಸಾಧ್ಯವೇನಲ್ಲ. ಭಾಗ 3. ಮೃದುವಾಗಿ ಇಲ್ಲ ಎನ್ನಲು 10 ತಂತ್ರಗಳು. ಅಭ್ಯಾಸವೊಂದು ನಮ್ಮಲ್ಲಿದೆ ಎಂದು ಗುರುತಿಸುವುದು ಬದಲಾವಣೆಯ ಮೊದಲ ಮತ್ತು ಪ್ರಮುಖ ಹಂತ. ಈಗ ನಿಮಗೊಂದು ಪುಟ್ಟ ಪರೀಕ್ಷೆ. ನೀವು ಇತರರನ್ನು ಮೆಚ್ಚಿಸುವ ವ್ಯಕ್ತಿಯೇ? ಅಪ್ಪಿತಪ್ಪಿ ಮೆಚ್ಚಿಸುವವರಿಗೂ ಮತ್ತು ದೀರ್ಘಕಾಲದ ಪೀಪಲ್ ಪ್ಲೀಸರ್ಗಳಿಗೂ ದೊಡ್ಡ ವ್ಯತ್ಯಾಸವಿದೆ. ನೀವು ಈ ಪಟ್ಟಿಯಲ್ಲಿ ಎಲ್ಲಿ ಬರುತ್ತೀರಿ ಎಂದು ತಿಳಿಯುವ ಸಮಯವಿದು. ನಾನೀಗ 15 ವಾಕ್ಯಗಳನ್ನು ಓಡುತ್ತೇನೆ. ಪ್ರತಿ ವಾಕ್ಯಕ್ಕೂ 1 ರಿಂದ 5ರವರೆಗೆ ಅಂಕ ನೀಡಿ. ಆ ವಾಕ್ಯ ನಿಮಗೂ ಅನ್ವಯಿಸುವುದಿಲ್ಲ ಎಂದಾದರೆ 1 ಅಂಕ ಕೊಡಿ. ಅದು ನಿಮ್ಮನ್ನೇ ವರ್ಣಿಸುತ್ತಿದೆ ಎಂದಾದರೆ 5 ಅಂಕ ನೀಡಿ. ಪರೀಕ್ಷೆಯ ಪ್ರಶ್ನೆಗಳು. 1. ನನಗೆ ಒಂದು ವಿಷಯದ ಬಗ್ಗೆ ಬಲವಾದ ಅಭಿಪ್ರಾಯವಿದ್ದರೂ ನಾನದನ್ನು ಎಂದಿಗೂ ಹೇಳುವುದಿಲ್ಲ. 2. ನನಗೆ ಒಳಗಡೆ ಸಿಟ್ಟು ಅಥವಾ ಬೇಸರವಿದ್ದರೂ ಇತರರ ಮುಂದೆ ನಾನು ನಗುತ್ತಾ ಅತಿ ವಿನಯದಿಂದ ವರ್ತಿಸುತ್ತೇನೆ. 3. ಸಂಘರ್ಷ ಅಥವಾ ಜಗಳದ ಸಾಧ್ಯತೆಯೇ ನನ್ನನ್ನು ಭಯಭೀತನನ್ನಾಗಿ ಮಾಡುತ್ತದೆ. 4. ನನಗಾಗಿ ನಾನು ಏನಾದರೂ ಮಾಡಿಕೊಂಡರೆ ತಕ್ಷಣವೇ ನನಗೆ ನಾನು ಸ್ವಾರ್ಥಿ ಎಂಬ ಭಾವನೆ ಬರುತ್ತದೆ. 5. ಸ್ನೇಹಿತರು, ಕುಟುಂಬ ಅಥವಾ ಅಪರಿಚಿತರು ನನ್ನ ವೈಯಕ್ತಿಕ ಗಡಿಗಳನ್ನು ಮೀರಿ ವರ್ತಿಸಲು ನಾನು ಅವಕಾಶ ನೀಡುತ್ತೇನೆ. 6. ಇತರರು ನಾನು ಹೇಗಿರಬೇಕು ಎಂದು ಬಯಸುತ್ತಾರೋ ಹಾಗೆಯೇ ಇರಲು ನಾನು ಪ್ರಯತ್ನಿಸುತ್ತೇನೆ. 7. ಬೇರೆಯವರು ಸಂತೋಷವಾಗಿರಲು ನನ್ನ ಮಾನಸಿಕ ಸುಖವನ್ನು ತ್ಯಾಗ ಮಾಡುತ್ತೇನೆ. 8. ಇತರರು ನನ್ನ ಬಗ್ಗೆ ಕೆಟ್ಟದ್ದಾಗಿ ಭಾವಿಸುತ್ತಾರೆ ಎಂಬ ಭಯ ನನಗಿದೆ. 9. ಇತರರು ನನ್ನನ್ನು ಇಷ್ಟಪಡಬೇಕು ಎಂದು ನಾನು ಹಂಬಲಿಸುತ್ತೇನೆ. 10. ಯಾವುದೇ ಕೆಲಸದಲ್ಲಿ ನಾನು ಮುಂದಾಳುತ್ವ ವಹಿಸುವುದಿಲ್ಲ. 11. ತಿರಸ್ಕಾರ ಎಂದರೆ ನನಗೆ ಅತೀವ ಭಯ. 12. ನನ್ನ ನಿರ್ಧಾರಗಳಿಗೆ ಇತರರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ನಾನು ಅತಿಯಾಗಿ ಯೋಚಿಸುತ್ತೇನೆ. 13. ಇತರರು ಹೊಗಳಿದರೆ ನಾನು ತೇಲಿ ಹೋಗುತ್ತೇನೆ, ತೆಗಳಿದರೆ ಹತಾಶನಾಗುತ್ತೇನೆ. 14. ಯಾರಾದರೂ ನನ್ನ ಮೇಲೆ ದೌರ್ಜನ್ಯ ಮಾಡಿದರೂ ಅವರು ಒಳ್ಳೆಯವರು ಎಂದೇ ನಾನು ನಂಬುತ್ತೇನೆ.
15 ಇಲ್ಲ ಎನ್ನುವ ವಿಚಾರ ಬಂದಾಗ ನನ್ನಲ್ಲಿ ತಳಮಳ ಶುರುವಾಗುತ್ತದೆ. ಈಗ ನಿಮ್ಮ ಒಟ್ಟು ಅಂಕಗಳನ್ನು ಲೆಕ್ಕಹಾಕಿ. 15ರಿಂದ 30 ಅಂಕಗಳು. ನಿಮಗೆ ಇಲ್ಲ ಎನ್ನಲು ಯಾವುದೇ ತೊಂದರೆಯಿಲ್ಲ. ನಿಮ್ಮ ಸಮಯ ಮತ್ತು ಸಂತೋಷಕ್ಕೆ ನೀವು ಮೊದಲ ಆದ್ಯತೆ ನೀಡುತ್ತೀರಿ. 31ರಿಂದ 45 ಅಂಕಗಳು. ನೀವು ಆಗಾಗ್ಗೆ ಸಂಘರ್ಷಕ್ಕೆ ಒಳಗಾಗುತ್ತೀರಿ. ಅನಿವಾರ್ಯವಾದಾಗ ಇಲ್ಲ ಎನ್ನುತ್ತೀರಿ, ಆದರೆ ಮನಸ್ಸಿಲ್ಲದಿದ್ದರೂ ಕೆಲವೊಮ್ಮೆ ಹೌದು ಎನ್ನುತ್ತೀರಿ. 46ರಿಂದ 60 ಅಂಕಗಳು. ನೀವು ಇತರರನ್ನು ಮೆಚ್ಚಿಸಲು ಸದಾ ಪ್ರಯತ್ನಿಸುತ್ತೀರಿ. ಜಗಳವೆಂದರೆ ನಿಮಗೆ ಭಯ. ಯಾರಾದರೂ ಕೋಪಗೊಂಡರೆ ತಕ್ಷಣ ನಿಮ್ಮ ಕೆಲಸ ಬಿಟ್ಟು ಅವರಿಗೆ ನೆರವಾಗುತ್ತೀರಿ. 61ರಿಂದ 75 ಅಂಕಗಳು. ನೀವು ಅಪ್ಪಟ ಪೀಪಲ್ ಪ್ಲೀಸರ್. ನಿಮ್ಮ ಸ್ವಂತ ಸಂತೋಷದ ಬಗ್ಗೆ ನೀವು ಯೋಚಿಸುವುದೇ ಇಲ್ಲ. ಇಲ್ಲ ಎನ್ನುವ ಆಲೋಚನೆಯೇ ನಿಮಗೆ ಅಸಾಧ್ಯವೆನಿಸುತ್ತದೆ. ನಿಮ್ಮ ಅಂಕ 30ಕ್ಕಿಂತ ಹೆಚ್ಚಾಗಿದ್ದರೆ ಈ 3ನೇ ಭಾಗ ನಿಮಗೆ ಅತ್ಯಂತ ಉಪಯುಕ್ತವಾಗಲಿದೆ. ನೆನಪಿರಿ, ಈ ಅಭ್ಯಾಸವನ್ನು ಮುರಿಯುವುದು ಸುಲಭವಲ್ಲ, ಆದರೆ ಅಸಾಧ್ಯವೂ ಅಲ್ಲ. ನಾಯ್ಸ್ ಕ್ಯಾನ್ಸಲೇಷನ್. ತಂತ್ರ ಸಂಖ್ಯೆ 1. ನೇರವಾಗಿ ಮತ್ತು ಸ್ಪಷ್ಟವಾಗಿರಿ. ಬಿ ಡೈರೆಕ್ಟ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಯಾರಾದರೂ ಸಹಾಯ ಕೇಳಿದಾಗ ನಿಮ್ಮ ಬಳಿ ಸಮಯವಿಲ್ಲದಿದ್ದರೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ? ನೋಡಿ, ಬಹುಶಃ ಮಾಡಬಹುದು, ಆದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ಎಷ್ಟು ಸಮಯ ಸಿಗುತ್ತೋ ಗೊತ್ತಿಲ್ಲ ಎಂದು ಗೊಣಗುತ್ತಿಲ್ಲ. ಹೀಗೆ ಹೇಳುವುದು ಎದುರಿಗಿರುವ ವ್ಯಕ್ತಿಗೆ ತಪ್ಪು ಸಂದೇಶ ರವಾನಿಸುತ್ತದೆ. ನಿಮ್ಮನ್ನು ಒಪ್ಪಿಸಬಹುದು ಅಥವಾ ನಿಮ್ಮ ಮೇಲೆ ಒತ್ತಡ ಹೇರಬಹುದು ಎಂಬ ಸೂಚನೆ ಅವರಿಗೆ ಸಿಗುತ್ತದೆ. ಆಗ ಅವರು, ಇದು ತುಂಬಾ ಮುಖ್ಯವಾದ ಕೆಲಸ, ಪ್ಲೀಸ್ ಸಹಾಯ ಮಾಡಿ ಎಂದು ನಿಮ್ಮ ಮೇಲೆ ಮತ್ತಷ್ಟು ಒತ್ತಡ ಹೇರುತ್ತಾರೆ. ನೀವು ಗೊಂದಲಮಯವಾಗಿ ಉತ್ತರಿಸಿದಾಗ ನೀವು ನಿರ್ಧಾರ ತೆಗೆದುಕೊಳ್ಳಲು ಅಶಕ್ತರು ಎಂದು ಅವರು ಭಾವಿಸುತ್ತಾರೆ. ಆದ್ದರಿಂದ ನಿರಾಕರಿಸುವಾಗ ಯಾವಾಗಲೂ ಸ್ಪಷ್ಟವಾಗಿರಿ. ಸುತ್ತಿ ಬಳಸಿ ಮಾತನಾಡಬೇಡಿ. ನೇರವಾಗಿ ಇಲ್ಲ ಎನ್ನುವುದು ಅಸಭ್ಯವಲ್ಲ, ಬದಲಾಗಿ ನಿಮ್ಮ ನೇರ ನಡೆ ಎದುರಿಗಿರುವ ವ್ಯಕ್ತಿಯ ಸಮಯವನ್ನು ಉಳಿತಾಯ ಮಾಡುತ್ತದೆ. ಒಂದು ಕಾರಣವನ್ನು ನೀಡುವುದು ನಿಮ್ಮ ನಿರ್ಧಾರಕ್ಕೆ ಬಲ ತುಂಬುತ್ತದೆ. ಈ 2 ಉತ್ತರಗಳನ್ನು ಗಮನಿಸಿ. 1. ನನಗೆ ನಿನಗೆ ಸಹಾಯ ಮಾಡಲು ಸಮಯವಿಲ್ಲ. 2. ನನಗೆ ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಾನು 2 ಗಂಟೆಯೊಳಗೆ ಒಂದು ಪ್ರಮುಖ ವರದಿಯನ್ನು ಸಲ್ಲಿಸಬೇಕಿದೆ. ಮೊದಲ ಉತ್ತರವು ಎದುರಿಗಿರುವ ವ್ಯಕ್ತಿಗೆ ನೀವು ಅವರನ್ನು ವೈಯಕ್ತಿಕವಾಗಿ ತಿರಸ್ಕರಿಸುತ್ತಿದ್ದೀರಿ ಎಂಬ ಭಾವನೆ ಮೂಡಿಸಬಹುದು, ಆದರೆ 2ನೇ ಉತ್ತರವು ನಿಮ್ಮ ಅನಿವಾರ್ಯತೆಯನ್ನು ಸ್ಪಷ್ಟಪಡಿಸುತ್ತದೆ. ನೀವು ಏಕೆ ನಿರಾಕರಿಸುತ್ತಿದ್ದೀರಿ ಎಂಬ ಕಾರಣವನ್ನು ಸ್ಪಷ್ಟವಾಗಿ ಹೇಳುವುದು ನಿಮ್ಮ ನಿರ್ಧಾರವನ್ನು ಸಮರ್ಥಿಸುತ್ತದೆ. ಎದುರಿಗಿದ್ದವರಿಗೆ ಇದು ವೈಯಕ್ತಿಕ ತಿರಸ್ಕಾರ ಎಂದು ಅನ್ನಿಸುವುದಿಲ್ಲ, ಆದರೆ ನೆನಪಿಡಿ, ಸುಳ್ಳು ಕಾರಣಗಳನ್ನು ನೀಡಬೇಡಿ. ಸುಳ್ಳು ಹೇಳುವುದರಿಂದ ನಿಮ್ಮಲ್ಲಿ ಅಪರಾಧಿ ಪ್ರಜ್ಞೆ ಮೂಡುತ್ತದೆ ಮತ್ತು ಎದುರಿಗಿರುವ ವ್ಯಕ್ತಿಗೂ ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಸಂಶಯ ಬರುತ್ತದೆ. ಯಾವಾಗಲೂ ನೇರ, ಪ್ರಾಮಾಣಿಕ ಮತ್ತು ಗೌರವಯುತವಾಗಿರಿ. ತಂತ್ರ ಸಂಖ್ಯೆ 2. ಸಮಯವನ್ನು ವ್ಯರ್ಥ ಮಾಡಬೇಡಿ. ಡೋಂಟ್ ಸ್ಟಾಲ್ ಫಾರ್ ಟೈಮ್. ಯಾರಾದರೂ ನಮಗೆ ಬೇಡದ ಸಹಾಯ ಕೇಳಿದಾಗ ನಾವು ನೋಡೋಣ, ಆಮೇಲೆ ಹೇಳ್ತೀನಿ ಅಥವಾ ಸ್ವಲ್ಪ ಸಮಯ ಕೊಡು, ಯೋಚಿಸಿ ಹೇಳ್ತೀನಿ ಎಂದು ಸಮಯ ತಳ್ಳುತ್ತೇವೆ. ನಮಗೆ ಉತ್ತರ ಇಲ್ಲ ಎಂದೇ ತಿಳಿದಿದ್ದರೂ ಎದುರಿಗಿರುವ ವ್ಯಕ್ತಿಯನ್ನು ಎದುರಿಸುವ ಭಯದಿಂದ ನಾವು ಹೀಗೆ ಮಾಡುತ್ತೇವೆ. ಸಮಯ ತಳ್ಳುವುದು ಕೆಟ್ಟ ಆಲೋಚನೆ. ಮೊದಲನೆಯದಾಗಿ, ಇದು ಎದುರಿಗಿರುವ ವ್ಯಕ್ತಿಗೆ ಸುಳ್ಳು ಭರವಸೆ ನೀಡುತ್ತದೆ. ಅವರು ನಿಮ್ಮ ಸಹಾಯಕ್ಕಾಗಿ ಕಾಯುತ್ತಾ ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಡುತ್ತಾರೆ. ಕೊನೆಗೆ ನೀವು ಇಲ್ಲ ಅಂದಾಗ ಅವರು ಅಸಮಾಧಾನಗೊಳ್ಳುತ್ತಾರೆ. 2ನೇಯದಾಗಿ, ಇದು ನಿಮ್ಮನ್ನು ಒಬ್ಬ ಅನಿರ್ದಿಷ್ಟ ವ್ಯಕ್ತಿಯನ್ನಾಗಿ ತೋರಿಸುತ್ತದೆ. ನೀವು ನೇರವಾಗಿ ಇಲ್ಲ ಎಂದು ಹೇಳದಿದ್ದಾಗ ಎದುರಿಗಿರುವ ವ್ಯಕ್ತಿ ನಿಮ್ಮ ಮೇಲೆ ಮತ್ತಷ್ಟು ಒತ್ತಡ ಹೇರಿ ನಿಮ್ಮನ್ನು ಒಪ್ಪಿಸಬಹುದು ಎಂದು ಭಾವಿಸುತ್ತಾರೆ. ಆದ್ದರಿಂದ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದ ತಕ್ಷಣ ನೇರವಾಗಿ ತಿಳಿಸಿ. ಇದು ನಿಮ್ಮ ಮತ್ತು ಅವರ ಸಮಯ ಇಬ್ಬರನ್ನೂ ಉಳಿತಾಯ ಮಾಡುತ್ತದೆ. ತಂತ್ರ ಸಂಖ್ಯೆ 4. ಇಲ್ಲ ಎಂಬ ಪದಕ್ಕೆ ಪರ್ಯಾಯ ಪದ ಬಳಸಿ. ಕೆಲವೊಮ್ಮೆ ಇಲ್ಲ ಎನ್ನುವುದು ಕಠಿಣವಾಗಿ ಕೇಳಬಹುದು. ಈ ಪದ ಎದುರಿಗಿರುವ ವ್ಯಕ್ತಿಯ ಅಹಂಕಾರಕ್ಕೆ ಪೆಟ್ಟು ನೀಡಬಹುದು. ಅಂತಹ ಸಂದರ್ಭಗಳಲ್ಲಿ ಇಲ್ಲ ಎನ್ನದೆಯೇ ಅದೇ ಸಂದೇಶವನ್ನು ರವಾನಿಸುವ ಕಲೆ ಕಲಿಯಿರಿ. ಉದಾಹರಣೆಗೆ, ನಿಮ್ಮ ಸಂಬಂಧಿಕರು ವಿಮಾನ ನಿಲ್ದಾಣಕ್ಕೆ ಬಿಡಲು ಕೇಳಿದಾಗ, ಸದ್ಯಕ್ಕೆ ನನಗೆ ಈ ಕೆಲಸಕ್ಕೆ ಸಮಯ ಮೀಸಲಿಡಲು ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ನಾನು ಒಂದು ಪ್ರಮುಖ ಪ್ರಾಜೆಕ್ಟ್ನಲ್ಲಿ ಮಗ್ನನಾಗಿದ್ದೇನೆ. ನಿನಗೆ ಸಹಾಯ ಮಾಡಬೇಕೆಂಬ ಆಸೆ ನನಗಿದೆ, ಆದರೆ ಸದ್ಯಕ್ಕೆ ಕೆಲಸದ ಒತ್ತಡ ಹೆಚ್ಚಾಗಿದೆ. ಈ ಪ್ರಾಜೆಕ್ಟ್ ಮುಗಿಸಲು ನನ್ನನ್ನು ಹಲವರು ನಂಬಿಕೊಂಡಿದ್ದಾರೆ. ನಾನು ಈಗ ಇದನ್ನು ಬಿಟ್ಟು ಬಂದರೆ ಅವರಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಗಮನಿಸಿ, ಇಲ್ಲಿ ನಾನು ಎಲ್ಲೂ ಇಲ್ಲ ಎಂದು ಬಳಸಿಲ್ಲ, ಆದರೆ ನಮ್ಮ ಅನಿವಾರ್ಯತೆಯನ್ನು ಸ್ಪಷ್ಟಪಡಿಸಿದ್ದೇವೆ. ಇದು ಸಂಘರ್ಷವನ್ನು ಕಡಿಮೆ ಮಾಡುತ್ತದೆ ಮತ್ತು ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತದೆ. ತಂತ್ರ ಸಂಖ್ಯೆ 4. ಸಬೂಬುಗಳು ಅಥವಾ ನೆಪುಗಳನ್ನು ನೀಡಬೇಡಿ. ನಾವು ಸುಳ್ಳು ನೆಪುಗಳನ್ನು ಹೇಳುವ ಅಭ್ಯಾಸ ಬೆಳೆಸಿಕೊಂಡಿರುತ್ತೇವೆ. ಕಾರು ರಿಪೇರಿಗೆ ಹೋಗಿದೆ, ಬೆನ್ನು ನೋವಿದೆ, ನನ್ನ ಬಳಿ ಹಣವಿಲ್ಲ ಎಂದು ಸುಳ್ಳು ಹೇಳಿ ಆ ಕ್ಷಣಕ್ಕೆ ತಪ್ಪಿಸಿಕೊಳ್ಳುತ್ತೇವೆ. ಇದರಿಲ್ಲ 2 ಸಮಸ್ಯೆಗಳಿವೆ.
ಮೊದಲನೆಯದಾಗಿ ಸುಳ್ಳು ಹೇಳಿದ್ದಕ್ಕೆ ನಿಮಗೆ ಸಂಕೋಚವಾಗುತ್ತದೆ ಮತ್ತು ಇದು ಮಾತುಕತೆಯನ್ನು ಮುಂದುವರಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಮಕ್ಕಳನ್ನು ಸಿನಿಮಾಗೆ ಕರೆದುಕೊಂಡು ಹೋಗಬೇಕು, ಇವತ್ತು ಬರಲು ಆಗುವುದಿಲ್ಲ ಎಂದರೆ ಅವರು ಸರಿ ನಾಳೆ ಬಾ ಎನ್ನುತ್ತಾರೆ. ಆಗ ನೀವು ಮತ್ತೊಂದು ಸುಳ್ಳು ಹೇಳಬೇಕಾಗುತ್ತದೆ. ಇದರ ಬದಲು, ಕ್ಷಮಿಸು, ನನಗೆ ಸದ್ಯಕ್ಕೆ ಬರಲು ಸಾಧ್ಯವಿಲ್ಲ ಎಂದು ನೇರವಾಗಿ ಹೇಳಿ. ಇದು ಅಸಭ್ಯವಲ್ಲ, ಇದು ಪ್ರಾಮಾಣಿಕತೆ. ನಾಯ್ಸ್ ಕ್ಯಾನ್ಸಲೇಷನ್. ತಂತ್ರ ಸಂಖ್ಯೆ 5. ನಿಮ್ಮ ನಿರ್ಧಾರದ ಹೊಣೆಗಾರಿಕೆ ವಹಿಸಿಕೊಳ್ಳಿ. ಟೇಕ್ ಓನರ್ಶಿಪ್ ಆಫ್ ಯೋರ್ ಡಿಸಿಷನ್. ಯಾರಾದ್ರೂ ಸಹಾಯ ಕೇಳಿದಾಗ ನಾವು ತಕ್ಷಣ ನನ್ನಿಂದ ಆಗಲ್ಲ, ಐ ಕಾಂಟ್ ಎನ್ನುತ್ತೇವೆ. ಆದರೆ ವಾಸ್ತವದಲ್ಲಿ ನಮಗೆ ಸಹಾಯ ಮಾಡಲು ಸಾಧ್ಯವಿರುತ್ತದೆ. ಆದರೆ ನಮ್ಮ ಇತರೆ ಕೆಲಸಗಳ ಕಾರಣಕ್ಕೆ ನಾವು ಸಹಾಯ ಮಾಡದಿರಲು ನಿರ್ಧರಿಸಿರುತ್ತೇವೆ. ನನ್ನಿಂದ ಆಗಲ್ಲ ಎಂದು ಹೇಳುವುದು ಒಂದು ರೀತಿ ಅಸಹಾಯಕತೆಯನ್ನು ತೋರಿಸುತ್ತದೆ. ಇದರ ಬದಲು ಅದು ನಿಮ್ಮ ವೈಯಕ್ತಿಕ ನಿರ್ಧಾರ ಎಂದು ತೋರಿಸಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಮಯದ ಮೇಲೆ ನಿಮಗಿರುವ ಹಕ್ಕನ್ನು ಸಾಬೀತುಪಡಿಸುತ್ತದೆ. ನಿಮ್ಮ ನಿರ್ಧಾರದ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಳ್ಳಿ. ನನ್ನಿಂದ ಆಗಲ್ಲ ಎಂದು ಹೇಳುವುದು ದೀರ್ಘಕಾಲದ ದೃಷ್ಟಿಯಲ್ಲಿ ಹಾನಿಕಾರಕ. ಪ್ರತಿ ಬಾರಿ ನಾವು ಹೀಗೆ ಹೇಳಿದಾಗ ನಮಗೆ ನಾವೇ ಜವಾಬ್ದಾರಿಯನ್ನು ಹೊರಲು ಅಸಮರ್ಥರು ಎಂದು ತರಬೇತಿ ನೀಡಿದಂತಾಗುತ್ತದೆ. ಆಗಲ್ಲ ಎನ್ನುವುದು ನಾವು ಹೊರಗಿನ ಸಂದರ್ಭಗಳ ಗುಲಾಮರು ಎಂಬ ಅರ್ಥ ನೀಡುತ್ತದೆ. ಕಾಲಾನಂತರದಲ್ಲಿ ಇದು ನಮ್ಮ ಅಧಿಕಾರವನ್ನು ನಾವೇ ಕುಗ್ಗಿಸಿಕೊಳ್ಳುವಂತೆ ಮಾಡುತ್ತದೆ. ಇದು ಸಬಲೀಕರಣಕ್ಕೆ ವಿರುದ್ಧವಾದದ್ದು. ಇದಕ್ಕೆ ಪರಿಹಾರ ಸರಳವಾಗಿದೆ. ನಿಮ್ಮ ನಿರ್ಧಾರವನ್ನು ನಿಮ್ಮ ವೈಯಕ್ತಿಕ ಆಯ್ಕೆಯಾಗಿ ವ್ಯಕ್ತಪಡಿಸಿ. ಯಾರಾದರೂ ಸಹಾಯ ಕೇಳಿದಾಗ ನನ್ನಿಂದ ಆಗಲ್ಲ ಎನ್ನುವ ಬದಲು ನನಗೆ ಈಗ ಇದು ಇಷ್ಟವಿಲ್ಲ ಅಥವಾ ನಾನು ಈಗ ಇದನ್ನು ಮಾಡಲು ಬಯಸುವುದಿಲ್ಲ ಎಂದು ಹೇಳಿ. ಅದಕ್ಕೊಂದು ಪ್ರಾಮಾಣಿಕ ಕಾರಣವನ್ನು ನೀಡಿ. ನೀವು ನಿಮ್ಮ ನಿರ್ಧಾರದ ಮಾಲೀಕರಾದಾಗ ಅದು ನಿಮ್ಮ ಇಚ್ಛಾಶಕ್ತಿ ಮತ್ತು ವೈಯಕ್ತಿಕ ಅಧಿಕಾರದ ದೃಢೀಕರಣವಾಗುತ್ತದೆ. ನೀವು ಸಮಯ ಮತ್ತು ಶಕ್ತಿಯನ್ನು ಹೇಗೆ ವ್ಯಯಿಸಬೇಕು ಎಂಬ ಪ್ರಜ್ಞಾಪೂರ್ವಕ ಆಯ್ಕೆಯನ್ನು ಮಾಡುತ್ತಿದ್ದೀರಿ ಎಂದು ಇದು ತೋರಿಸುತ್ತದೆ. ತಂತ್ರ ಸಂಖ್ಯೆ 6. ಸ್ವಲ್ಪ ಸಮಯದ ನಂತರ ಕೇಳಲು ಹೇಳಿ. ಇದು ಸಮಯವನ್ನು ತಳ್ಳುವ ಕುತಂತ್ರವಲ್ಲ, ಬದಲಾಗಿ ಆ ಕೆಲಸದ ಬಗ್ಗೆ ಯೋಚಿಸಲು ನಿಮಗೆ ಸ್ವಲ್ಪ ಕಾಲಾವಕಾಶ ನೀಡುವ ದಾರಿ. ಉದಾಹರಣೆಗೆ, ಕೆಲಸದ ಒತ್ತಡದಲ್ಲಿರುವ ಸಹೋದ್ಯೋಗಿ ಬಂದು ಸಹಾಯ ಕೇಳಿದಾಗ, ನನಗೆ ಈಗ ಸಹಾಯ ಮಾಡಲು ಸಮಯವಿಲ್ಲ, ಆದರೆ ಸಂಜೆ 4 ಗಂಟೆಯ ನಂತರ ಬಂದು ಕೇಳು, ಆಗ ನಾನು ಸ್ವಲ್ಪ ಫ್ರೀ ಇರುತ್ತೇನೆ. ಇದರಿಂದ ನಿಮ್ಮ ಮೇಲಿರುವ ತಕ್ಷಣದ ಒತ್ತಡ ಕಡಿಮೆಯಾಗುತ್ತದೆ. ಇದರ 2 ಸಾಧ್ಯತೆಗಳಿವೆ. ಮೊದಲನೆಯದಾಗಿ, ಆ ವ್ಯಕ್ತಿ ಬೇರೆ ಕಡೆ ಸಹಾಯ ಪಡೆಯಬಹುದು. ಇದು ಇಬ್ಬರಿಗೂ ಒಳ್ಳೆಯದು. ಎರಡನೆಯದಾಗಿ, ಆ ವ್ಯಕ್ತಿ ತಾನೇ ಆ ಕೆಲಸವನ್ನು ಮಾಡಲು ಸಮರ್ಥನಾಗಬಹುದು. ಒಂದು ವೇಳೆ ಅವರು ಮರಳಿ ನಿಮ್ಮ ಬಳಿ ಬಂದರೆ, ಆಗ ನೀವು ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬಹುದು. ತಂತ್ರ ಸಂಖ್ಯೆ 7. ನಿಮ್ಮ ಲಭ್ಯತೆಯ ಬಗ್ಗೆ ಸುಳ್ಳು ಹೇಳಬೇಡಿ. ಅವಾಯ್ಡ್ ಲಾಯಿಂಗ್ ಅಬೌಟ್ ಯೋರ್ ಅವೈಲಬಿಲಿಟಿ. ಯಾರನ್ನಾದರೂ ನೋಯಿಸುವುದು ಇಷ್ಟವಿಲ್ಲದೆ ನಾವು ಸಾರಿ, ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಎಂದು ಸಣ್ಣ ಸುಳ್ಳುಗಳನ್ನು ಹೇಳುತ್ತೇವೆ. ಈ ಸುಳ್ಳುಗಳು ಹಾನಿಕಾರಕವಲ್ಲ ಎಂದು ನಮಗೆ ಅನ್ನಿಸಬಹುದು, ಆದರೆ ಇವು ನಮ್ಮ ವೈಯಕ್ತಿಕ ಅಧಿಕಾರವನ್ನು ಕುಗ್ಗಿಸುತ್ತವೆ. ಇತರರು ನಮ್ಮ ಬಗ್ಗೆ ಏನು ಅನ್ನಿಸಿಕೊಳ್ಳಬಹುದು ಎಂಬ ಭಯವನ್ನು ಹೆಚ್ಚಿಸುತ್ತವೆ. ಉದಾಹರಣೆಗೆ, ನಿಮಗೆ ಏರ್ಪೋರ್ಟ್ಗೆ ಯಾರನ್ನಾದರೂ ಬಿಡುವುದು ಇಷ್ಟವಿಲ್ಲವೆಂದಾದರೆ ಅದನ್ನು ನೇರವಾಗಿ ಹೇಳಿ. ನನಗೆ ಫ್ರೀವೇ ಟ್ರಾಫಿಕ್ನಲ್ಲಿ ಹೋಗುವುದು ಇಷ್ಟವಿಲ್ಲ. ಈ ವಾರ ನನಗೆ ತುಂಬಾ ಸುಸ್ತಾಗಿದೆ. ನಾನು ವಿಶ್ರಾಂತಿ ಪಡೆಯಲು ನಿರ್ಧರಿಸಿದ್ದೇನೆ, ಹಾಗಾಗಿ ಈಗ ಬರಲು ಸಾಧ್ಯವಿಲ್ಲ. ಎಲ್ಲರೂ ಏರ್ಪೋರ್ಟ್ಗೆ ಬಿಡಲು ನನ್ನನ್ನೇ ಕೇಳುವುದು ನನಗೆ ಇಷ್ಟವಿಲ್ಲ. ಮೇಲ್ನೋಟಕ್ಕೆ ಇವು ಅಸಭ್ಯ ಎನಿಸಿದರೂ ವಾಸ್ತವದಲ್ಲಿ ಇದು ಎದುರಿನಿದ್ದವರಿಗೆ ನೀವು ನೀಡುವ ಗೌರವ. ನೀವು ಪ್ರಾಮಾಣಿಕರಾಗಿದ್ದೀರಿ ಎಂದು ಅವರಿಗೆ ತಿಳಿಯುತ್ತದೆ. ಮುಖ್ಯವಾಗಿ, ನೀವು ಸುಳ್ಳು ಹೇಳುವ ಪಶ್ಚಾತ್ತಾಪದಿಂದ ಮುಕ್ತರಾಗುತ್ತೀರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ತಂತ್ರ ಸಂಖ್ಯೆ 8. ಪರ್ಯಾಯ ಮಾರ್ಗವನ್ನು ಸೂಚಿಸಿ. ಯಾರಿಗೂ ಸಹಾಯ ಸಿಗದೆ ಕೈಬಿಟ್ಟಂತಾಗುವುದು ಇಷ್ಟವಿರುವುದಿಲ್ಲ. ನೀವು ಇಲ್ಲ ಎಂದು ಹೇಳಿದಾಗ ಅವರಿಗೆ ಬೇರೆ ಯಾವುದಾದರೂ ಆಯ್ಕೆಯನ್ನು ನೀಡಿ. ಇದು ಅವರು ನಿಮ್ಮ ಇಲ್ಲ ಎಂಬ ಉತ್ತರದಿಂದ ಅನುಭವಿಸುವ ನಿರಾಸೆಯನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ, ನನಗೆ ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ, ಆದರೆ ಈ ಕೆಲಸವನ್ನು ಹೇಗೆ ಮಾಡಬೇಕು ಎಂದು ತೋರಿಸಿಕೊಡುವ ವ್ಯಕ್ತಿಯ ಪರಿಚಯ ನನಗಿದೆ ಎಂದು ಹೇಳಬಹುದು. ಇದು ನೀವು ಕಾಳಜಿಯುಳ್ಳ ವ್ಯಕ್ತಿ ಎಂಬುದನ್ನು ಸಾಬೀತುಪಡಿಸುತ್ತದೆ. ಬೋನಸ್ ತಂತ್ರಗಳು. ಯಾರಾದರೂ ಸಹಾಯ ಕೇಳಿದಾಗ ಕೇವಲ ಇಲ್ಲ ಎಂದು ಹೇಳಿ ಅವರನ್ನು ಕೈಬಿಡುವುದರ ಬದಲು ಅವರಿಗೆ ಒಂದು ಪರ್ಯಾಯ ದಾರಿಯನ್ನು ತೋರಿಸುವುದು ಉತ್ತಮ. ಇದು ನಿಮ್ಮ ಸಜ್ಜನಿಕತೆಯನ್ನು ಎತ್ತಿ ತೋರಿಸುತ್ತದೆ. ಉದಾಹರಣೆಗೆ, ನಿಮ್ಮ ಸಹೋದ್ಯೋಗಿ ಜಾನ್ ಸಹಾಯ ಕೇಳಿದಾಗ ನೀವು ಹೀಗೆ ಹೇಳಬಹುದು: ಜಾನ್, ನಾನು ನನ್ನ ಕೆಲಸದಲ್ಲಿ ಮಗ್ನನಾಗಿದ್ದೇನೆ, ಆದರೆ ನೀನು ಟೋನಿಯನ್ನು ಕೇಳಬಹುದು, ಅವನು ಈಗ ಸ್ವಲ್ಪ ಫ್ರೀ ಇದ್ದಾನೆ.
ಅಥವಾ ನಾನು ಈಗ ಸಹಾಯ ಮಾಡಲು ಸಾಧ್ಯವಿಲ್ಲ, ಆದರೆ ಸಂಜೆ 4 ಗಂಟೆಯ ನಂತರ ನಾನು ನಿನಗೆ ಸಿಗುತ್ತೇನೆ. ಒಂದು ವೇಳೆ ನೀವು ಈಗಾಗಲೇ ಅವರಿಗೆ ಯಾವುದೋ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರೆ ನೀವು ಅವರಿಗೆ ಆಯ್ಕೆಯನ್ನು ನೀಡಬಹುದು. ಜಾನ್, ನಾನು ಈಗಾಗಲೇ ನಿನ್ನ ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈಗ ಇದನ್ನು ಮಾಡಬೇಕೋ ಅಥವಾ ಹೊಸದನ್ನೋ? ಎರಡನ್ನೂ ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ನಿನ್ನ ಆದ್ಯತೆ ಯಾವುದು? ಹೀಗೆ ಮಾಡುವುದರಿಂದ ನೀವು ಕಾಳಜಿಯುಳ್ಳ ವ್ಯಕ್ತಿ ಎಂದು ಅವರಿಗೆ ತಿಳಿಯುತ್ತದೆ ಮತ್ತು ಅವರ ನಿರಾಸೆಯೂ ಕಡಿಮೆಯಾಗುತ್ತದೆ. ತಂತ್ರ ಸಂಖ್ಯೆ 9. ಅರ್ಹತೆಯುಳ್ಳ ಬೇರೆ ವ್ಯಕ್ತಿಯನ್ನು ಸೂಚಿಸಿ. ಕೆಲವೊಮ್ಮೆ ನಿಮಗೆ ಬರುವ ವಿನಂತಿಗಳು ಇತರರು ನಿಮ್ಮಗಿಂತ ಉತ್ತಮವಾಗಿ ನಿಭಾಯಿಸಬಲ್ಲರು. ಅಂಥ ಸಂದರ್ಭಗಳಲ್ಲಿ ಅವರನ್ನು ಬೇರೆಯವರಿಗೆ ಶಿಫಾರಸ್ಸು ಮಾಡುವುದು ಎಲ್ಲರಿಗೂ ಒಳ್ಳೆಯದು. ಉದಾಹರಣೆಗೆ, ನಿಮ್ಮ ಗೆಳತಿ ಜೋನ್ ತನ್ನ ಕಾದಂಬರಿಯನ್ನು ವಿಮರ್ಶಿಸಲು ಕೇಳಿದರೆ, ಜೋನ್, ನನಗೆ ಈ ವಿಷಯದಲ್ಲಿ ಅಷ್ಟು ಅನುಭವವಿಲ್ಲ, ಆದರೆ ಸುಜನ್ ಈ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡುತ್ತಾಳೆ, ಅವಳನ್ನು ಕೇಳಿ ನೋಡು ಎಂದು ಹೇಳಬಹುದು. ಇಲ್ಲಿ ನೀವು ಕೇವಲ ಇಲ್ಲ ಎನ್ನುತ್ತಿಲ್ಲ, ಬದಲಾಗಿ ಅವಳಿಗೆ ಒಂದು ಉತ್ತಮ ಮಾರ್ಗವನ್ನು ತೋರಿಸುತ್ತಿದ್ದೀರಿ. ಇದು ನಿಮ್ಮ ಮೇಲಿರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಎತ್ತಿಹಿಡಿಯುತ್ತದೆ. ತಂತ್ರ ಸಂಖ್ಯೆ 10. ನಿಮ್ಮ ಕೆಲಸದ ಒತ್ತಡದ ಬಗ್ಗೆ ವಿವರಿಸಿ. ಇದು ಇಲ್ಲ ಎಂದು ಹೇಳುವಿದ ಎಲ್ಲದಕ್ಕಿಂತ ಪರಿಣಾಮಕಾರಿ ದಾರಿಗಳಲ್ಲಿ ಒಂದು. ನಿಮ್ಮ ಇಡೀ ದಿನದ ಕೆಲಸದ ಪಟ್ಟಿಯನ್ನು ಅವರಿಗೆ ವಿವರಿಸಿದಾಗ ಅವರು ನಿಮ್ಮ ಮೇಲೆ ಒತ್ತಡ ಹೇರಲು ಮುಜುಗರಪಡುತ್ತಾರೆ. ಉದಾಹರಣೆಗೆ, ಸ್ನೇಹಿತ ಮನೆ ಬದಲಾಯಿಸಲು ಸಹಾಯ ಕೇಳಿದಾಗ, ನೋಡು, ಇವತ್ತು ನನ್ನ ದಿನಚರಿ ಹೀಗಿದೆ. ಸಂಜೆ 5 ಗಂಟೆಗೆ 2 ದೊಡ್ಡ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು, 3 ಮೀಟಿಂಗ್ಗಳಿವೆ ಮತ್ತು ಒಂದು ಕಾನ್ಫರೆನ್ಸ್ ಕಾಲ್ ಇದೆ. ಇವೆಲ್ಲದರ ನಡುವೆ ನನಗೆ ಊಟ ಮಾಡಲು ಸಹ ಸಮಯ ಸಿಗುವುದೇ ಕಷ್ಟವಾಗಿದೆ. ಹಾಗಾಗಿ ಇವತ್ತು ನನಗೆ ಬರಲು ಖಂಡಿತ ಸಾಧ್ಯವಿಲ್ಲ. ಹೀಗೆ ವಿವರವಾಗಿ ಹೇರಿದಾಗ ನೀವು ಅವರನ್ನು ವೈಯಕ್ತಿಕವಾಗಿ ತಿರಸ್ಕರಿಸುತ್ತಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗುತ್ತದೆ. ಆದರೆ ನೆನಪಿಡಿ, ಸುಳ್ಳು ಹೇಳಬೇಡಿ. ನಿಜವಾಗಿಯೂ ನೀವು ಬಿಡುವಿಲ್ಲದಿದ್ದಾಗ ಮಾತ್ರ ಈ ತಂತ್ರ ಬಳಸಿ. ನಾಯ್ಸ್ ಕ್ಯಾನ್ಸಲೇಷನ್. ಬೋನಸ್ ತಂತ್ರ 1. ದೃಢವಾಗಿರಿ. ಬಿ ರೆಸಲ್ಯೂಟ್. ನೀವು ಎಷ್ಟು ಮೃದುವಾಗಿ ಇಲ್ಲ ಎಂದರೂ ಕೆಲವು ಜನರು ನಿಮ್ಮನ್ನು ಬಿಡುವುದಿಲ್ಲ. ಅವರು ಭಾವನಾತ್ಮಕವಾಗಿ ನಿಮ್ಮನ್ನು ಕಾಡಬಹುದು ಅಥವಾ ಒತ್ತಾಯಿಸಬಹುದು. ಇಂತಹ ಸಮಯದಲ್ಲಿ ನೆನಪಿಡಿ, ಇತರರ ವರ್ತನೆಯನ್ನು ನಿಯಂತ್ರಿಸುವುದು ನಿಮ್ಮ ಕೈಯಿಲ್ಲ. ನೀವು ಒಂದು ಬಾರಿ ನಿರ್ಧಾರ ತೆಗೆದುಕೊಂಡ ಮೇಲೆ ಅದಕ್ಕೆ ಬದ್ಧರಾಗಿರಿ. ನಿಮ್ಮ ಧ್ವನಿಯಲ್ಲಿ ಕಿಂಚಿತ್ತೂ ಅನುಮಾನ ಅಥವಾ ಗೊಂದಲ ಕಂಡರೆ ಒತ್ತಾಯಿಸುವವರು ಅದನ್ನು ಬಳಸಿಕೊಳ್ಳುತ್ತಾರೆ. ನಿಮ್ಮ ನಿರ್ಧಾರ ಸರಿಯಾದ ಕಾರಣಕ್ಕಿದೆ ಎಂದು ನಿಮಗೆ ತಿಳಿದಿದ್ದರೆ ಯಾವುದೇ ಭಯವಿಲ್ಲದೆ ನಿಮ್ಮ ನಿಲುವಿಗೆ ಅಂಟಿಕೊಂಡಿರಿ. ಎದುರಿಗಿರುವ ವ್ಯಕ್ತಿ ಅತಿಯಾಗಿ ಒತ್ತಾಯಿಸುತ್ತಿದ್ದರೆ ಅವರ ಆ ವರ್ತನೆಯನ್ನೇ ಅವರಿಗೆ ಎತ್ತಿ ತೋರಿಸಿ. ಕೆಲವೊಮ್ಮೆ ಜನರು ನೀವು ಇಲ್ಲ ಎಂದು ಹೇಳಿದರೂ ಬಿಡದೆ ಒತ್ತಾಯಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಹೀಗೆ ಹೇಳಬಹುದು: ಶರೋನ್, ನಿನಗೆ ಇಲ್ಲ ಎಂದು ಕೇಳುವುದು ಇಷ್ಟವಿಲ್ಲ ಮತ್ತು ನೀನು ಮತ್ತೆ ಮತ್ತೆ ಒತ್ತಾಯಿಸುತ್ತೀಯೆಂದು ನನಗೆ ಗೊತ್ತು, ಆದರೆ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ಇನ್ನೊಂದು ದಾರಿಯೆಂದರೆ ಅವರಿಗೆ ಕೆಲವು ಚುಚ್ಚುವ ಪ್ರಶ್ನೆಗಳನ್ನು ಕೇಳುವುದು. ನನ್ನನ್ನು ಬಿಟ್ಟು ನೀನು ಇನ್ಯಾರನ್ನೂ ಸಹಾಯ ಕೇಳಿದ್ದೀಯಾ? ಅಥವಾ ಈ ವಿಷಯದಲ್ಲಿ ನನ್ನಗಿಂತ ಕಾರ್ಲ್ ಅಥವಾ ಜಾನೆಟ್ ಪರಿಣಿತರು ಎಂದು ನಿನಗೆ ಗೊತ್ತಿದ್ದರೂ ನನ್ನನ್ನೇ ಏಕೆ ಕೇಳುತ್ತಿದ್ದೀಯಾ ಎಂದು ಕೇಳಿ. ಒಂದು ವೇಳೆ ಅವರು ಚೌಕಾಸಿ ಅಥವಾ ವಾದಕ್ಕೆ ಇಳಿದರೆ ದೃಢವಾಗಿ ಹೀಗೆ ಹೇಳಿ: ನೋಡು ಸ್ಯಾಮ್, ನಾನು ನಿನಗೆ ನೇರವಾಗಿ ಹೇಳುತ್ತಿದ್ದೇನೆ, ಈ ಪ್ರಾಜೆಕ್ಟ್ನಲ್ಲಿ ನಾನು ನಿನಗೆ ಸಹಾಯ ಮಾಡುವುದಿಲ್ಲ ಮತ್ತು ನಾನು ನನ್ನ ನಿರ್ಧಾರವನ್ನು ಖಂಡಿತ ಬದಲಾಯಿಸುವುದಿಲ್ಲ. ಹೀಗೆ ಹೇಳುವುದು ಅಸಭ್ಯವಲ್ಲ, ಇದು ನಿಮ್ಮ ಸಮಯದ ಮೌಲ್ಯವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವ ಒಂದು ದಾರಿ. ಬೋನಸ್ ತಂತ್ರ 2. ಸಜ್ಜನಿಕೆಯಿಂದಿರಿ. ಬಿ ಕರ್ಟಿಯಸ್. ಒತ್ತಾಯಿಸುವವರು ಅಸಭ್ಯವಾಗಿ ವರ್ತಿಸಿದಾಗ ನಮಗೂ ಸಿಟ್ಟು ಬರುವುದು ಸಹಜ. ಆದರೆ ನಾವು ಸಜ್ಜನಿಕೆಯನ್ನು ಕಳೆದುಕೊಂಡರೆ ಅದು ನಮ್ಮ ವೃತ್ತಿಜೀವನ ಮತ್ತು ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಜನರು ನಿಮ್ಮನ್ನು ವೃತ್ತಿಪರತೆಯಿಲ್ಲದವನು ಎಂದು ಕರೆಯಬಹುದು. ನೀವು ದೃಢವಾಗಿರುವಾಗಲೇ ವಿನಯವನ್ನೂ ಕಾಪಾಡಿಕೊಳ್ಳಬಹುದು. ಉದಾಹರಣೆಗೆ, ಕೇಳಿದ್ದಕ್ಕೆ ಧನ್ಯವಾದಗಳು, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನನಗೆ ಸಂತೋಷವಿದೆ, ಆದರೆ ಸಂಜೆ 4:30 ನಾನು ತುಂಬಾ ಬ್ಯುಸಿ ಇದ್ದೇನೆ, ದಯವಿಟ್ಟು ಆಮೇಲೆ ಸಿಗುತ್ತೀರಾ? ಇದು ಉದ್ವೇಗವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ನಿಯಮಗಳ ಅಡಿಯಲ್ಲೇ ನೀವು ಸಹಾಯ ಮಾಡಲು ಸಿದ್ಧರಿದ್ದೀರಿ ಎಂದು ತೋರಿಸುತ್ತದೆ. ಬೋನಸ್ ತಂತ್ರ 3. ಅವಕಾಶ ಕಳೆದುಕೊಳ್ಳುವ ಭಯವನ್ನು ಎದುರಿಸಿ. ಕಾನ್ಫ್ರಂಟ್ ಯೋರ್ ಫೋಮೋ. ನಮ್ಮಲ್ಲಿ ಅನೇಕರು ಯಾವುದೋ ಒಂದು ದೊಡ್ಡ ಅವಕಾಶ ಕೈತಪ್ಪಿ ಹೋಗಬಹುದು ಎಂಬ ಭಯದಿಂದ ಹೌದು ಎನ್ನುತ್ತೇವೆ. ಉದಾಹರಣೆಗೆ, ಯಾವುದೋ ಪಾರ್ಟಿಗೆ ಹೋದರೆ ಅಲ್ಲಿ ಯಾರೋ ಪ್ರಮುಖ ವ್ಯಕ್ತಿ ಸಿಗಬಹುದು ಎಂಬ ಆಸೆ, ಅಥವಾ ಯಾವುದೋ ಪ್ರಾಜೆಕ್ಟ್ ತಗೊಂಡರೆ ಮುಂದೆಂದೋ ಪ್ರಮೋಷನ್ ಸಿಗಬಹುದು ಎಂಬ ನಿರೀಕ್ಷೆ. ಮನೋವಿಜ್ಞಾನಿಗಳ ಪ್ರಕಾರ ಈ ಭಯವು ಮನುಷ್ಯನಲ್ಲಿ ಅತಿಯಾದ ಆತಂಕ ಮತ್ತು ಅಸಹಜ ನಡವಳಿಕೆಯನ್ನು, ಕಂಪಲ್ಸಿವ್ ಬಿಹೇವಿಯರ್ ಅನ್ನು ಉತ್ಪನ್ನ ಮಾಡುತ್ತದೆ. ನೀವು ಯಾವುದಕ್ಕಾದರೂ ಹೌದು ಎನ್ನುವ ಮೊದಲು ಒಂದು ಕ್ಷಣ ನಿಂತು ಯೋಚಿಸಿ. ನೀವದನ್ನು ನಿಜವಾಗಿಯೂ ಇಷ್ಟಪಟ್ಟು ಮಾಡುತ್ತಿದ್ದೀರಾ ಅಥವಾ ಆ ಅವಕಾಶ ಕೈತಪ್ಪಿ ಹೋಗುತ್ತದೆ ಎಂಬ ಭಯದಿಂದ ಮಾಡುತ್ತಿದ್ದೀರಾ?
ನೆನಪಿಡಿ, ಪ್ರತಿ ಅವಕಾಶವೂ ಅಮೂಲ್ಯವಲ್ಲ. ಕೆಲವು ಅವಕಾಶಗಳು ಕೇವಲ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತವೆ. ಈ ಭಯವನ್ನು ಗೆದ್ದಾಗ ಮಾತ್ರ ನೀವು ಸ್ವತಂತ್ರರಾಗುತ್ತೀರಿ. ಬೋನಸ್ ತಂತ್ರ 4. ವರ್ಗಗಳ ಆಧಾರದ ಮೇಲೆ ನಿರಾಕರಿಸಿ. ಸೇ ನೋ ಬೈ ಕ್ಯಾಟಗರಿ. ನಿಮ್ಮ ಬಳಿ ಪದೇ ಪದೇ ಒಂದೇ ರೀತಿಯ ವಿನಂತಿಗಳು ಬರುತ್ತಿದ್ದರೆ ಈ ತಂತ್ರವು ನಿಮಗೆ ತುಂಬಾ ಸಮಯ ಉಳಿತಾಯ ಮಾಡುತ್ತದೆ. ಉದಾಹರಣೆಗೆ, ನೀವು ಕಾಲೇಜಿನಲ್ಲಿ ಅಕೌಂಟಿಂಗ್ ಓದಿದ್ದೀರಿ ಎಂಬ ಕಾರಣಕ್ಕೆ ನಿಮ್ಮ ಸಹೋದ್ಯೋಗಿಗಳು ಪದೇ ಪದೇ ಅಕೌಂಟ್ಸ್ ಕೆಲಸಕ್ಕಾಗಿ ನಿಮ್ಮ ಸಹಾಯ ಕೇಳುತ್ತಿರಬಹುದು. ಇದು ನಿಮ್ಮ ಕೆಲಸದ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಸಮಯದಲ್ಲಿ ನಾನು ಈಗ ಅಕೌಂಟಿಂಗ್ ಸಂಬಂಧಿತ ಯಾವುದೇ ಹೊರಗಿನ ಕೆಲಸಗಳನ್ನು ತೆಗೆದುಕೊಳ್ಳದಿರಲು ನಿರ್ಧರಿಸಿದ್ದೇನೆ ಎಂದು ಒಂದು ವರ್ಗವನ್ನೇ ನಿಗದಿಪಡಿಸಿ ನಿರಾಕರಿಸಿ. ಇದು ವೈಯಕ್ತಿಕ ತಿರಸ್ಕಾರವೆಂದು ಅವರಿಗೆ ಅನ್ನಿಸುವುದಿಲ್ಲ, ಬದಲಾಗಿ ನಿಮ್ಮ ಒಂದು ಪಾಲಿಸಿ ಅಥವಾ ನಿಯಮವೆಂದು ಅವರು ಭಾವಿಸುತ್ತಾರೆ. ವರ್ಗಗಳ ಆಧಾರದ ಮೇಲೆ ನಿರಾಕರಿಸುವ ಕಲೆ. ಒಂದು ವೇಳೆ ಸಹೋದ್ಯೋಗಿಗಳ ಸಣ್ಣಪುಟ್ಟ ಕೆಲಸಗಳಿಗೆ ಸಹಾಯ ಮಾಡುವುದು ನಿಮ್ಮ ಸ್ವಂತ ಜವಾಬ್ದಾರಿಗಳಿಗೆ ಅಡ್ಡಿಯಾಗುತ್ತಿದ್ದರೆ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಿ. ಉದಾಹರಣೆಗೆ, ಇನ್ನು ಮುಂದೆ ನಾನು ಅಕೌಂಟಿಂಗ್ ಸಂಬಂಧಿತ ಯಾವುದೇ ಹೊರಗಿನ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ನಿರ್ಧರಿಸಿ. ಸಮಯ ಕಳೆದಂತೆ ಜನರು ನಿಮ್ಮ ಈ ನಿರ್ಧಾರವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಬೇರೆ ಕಡೆ ಸಹಾಯ ಹುಡುಕತೊಡಗುತ್ತಾರೆ. ಇದು ನನ್ನ ಜೀವನದಲ್ಲೂ ಕೆಲಸ ಮಾಡಿದೆ. ನಾನು ಕಾಲೇಜಿನಲ್ಲಿದ್ದಾಗ ಎಲ್ಲರಿಗೂ ಮನೆ ಬದಲಾಯಿಸಲು ಸಹಾಯ ಮಾಡುತ್ತಿದ್ದೆ. ನನ್ನ ಬಳಿ ಪಿಕಪ್ ಟ್ರಕ್ ಇತ್ತು ಮತ್ತು ನಾನು ಯಾರನ್ನೂ ನಿರಾಕರಿಸುತ್ತಿರಲಿಲ್ಲ. ಆದರೆ ಒಂದು ಹಂತದಲ್ಲಿ ಜನರು ನನ್ನನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸಿಟ್ಟು ನನಗೇ ಬಂತು. ಆಗ ನಾನು ದೃಢವಾಗಿ ಹೇಳಿದೆ, ನಾನು ಇನ್ನು ಮುಂದೆ ಯಾರಿಗೂ ಮನೆ ಬದಲಾಯಿಸಲು ಸಹಾಯ ಮಾಡುವುದಿಲ್ಲ. ಆಶ್ಚರ್ಯವೆಂದರೆ, ಇದರಿಂದ ನಾನು ನನ್ನ ಯಾವೊಬ್ಬ ನಿಜವಾದ ಸ್ನೇಹಿತನನ್ನು ಕಳೆದುಕೊಳ್ಳಲಿಲ್ಲ, ಜನರು ನನ್ನನ್ನು ದ್ವೇಷಿಸಲೂ ಇಲ್ಲ. ಕೇವಲ ಅಂತಹ ವಿನಂತಿಗಳು ಬರುವುದು ನಿಂತವು ಅಷ್ಟೇ. ಇದೇ ರೀತಿ ನೀವು ಸಮಯದ ಮಿತಿಯನ್ನೂ ಹೇರಬಹುದು. ಉದಾಹರಣೆಗೆ, ಬೆಳಿಗ್ಗೆ 9 ರಿಂದ 12 ಗಂಟೆಯವರೆಗೆ ನನ್ನ ಅತ್ಯಂತ ಉತ್ಪಾದಕ ಸಮಯ. ಆ ಸಮಯದಲ್ಲಿ ನಾನು ಯಾವುದೇ ವಿನಂತಿಗಳನ್ನು ಸ್ವೀಕರಿಸುವುದಿಲ್ಲ ಎಂದು ನಿರ್ಧರಿಸಿ. ಹೀಗೆ ನೀವು ಒಂದು ವರ್ಗ ಅಥವಾ ಸಮಯವನ್ನು ನಿಗದಿಪಡಿಸಿದಾಗ ಅದು ವೈಯಕ್ತಿಕ ತಿರಸ್ಕಾರವಾಗದೆ ನಿಮ್ಮ ಶಿಸ್ತಿನ ಜೀವನದ ಭಾಗವಾಗಿ ಕಾಣುತ್ತದೆ. ಇತರರ ಪ್ರತಿಕ್ರಿಯೆಗೆ ನೀವು ಜವಾಬ್ದಾರರಲ್ಲ. ಇತರರನ್ನು ಮೆಚ್ಚಿಸುವ ಗುಣವುಳ್ಳವರ ಅತಿದೊಡ್ಡ ಸಮಸ್ಯೆಯೆಂದರೆ ಎದುರಿಗಿರುವವರ ಭಾವನೆಗಳಿಗೆ ತಾವೇ ಹೊಣೆ ಎಂದು ಭಾವಿಸುವುದು. ನಾನು ಇಲ್ಲ ಎಂದರೆ ಅವರಿಗೆ ಬೇಸರವಾಗಬಹುದು ಅಥವಾ ಕೋಪ ಬರಬಹುದು ಎಂಬ ಭಯವೇ ಅವರನ್ನು ಸದಾ ಹೌದು ಎನ್ನಿಸುವಂತೆ ಮಾಡುತ್ತದೆ. ನೀವು ಸಜ್ಜನಿಕೆಯಿಂದ ಮತ್ತು ಗೌರವದಿಂದ ನಿರಾಕರಿಸಿದ ಮೇಲೆ ಎದುರಿಗಿರುವವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದು ನಿಮ್ಮ ನಿಯಂತ್ರಣದಲ್ಲಿಲ್ಲ. ಬಹುಶಃ ಅವರು ಅಂದು ಯಾವುದೋ ಒತ್ತಡದಲ್ಲಿರಬಹುದು ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಸಿಟ್ಟಾಗಿರಬಹುದು. ಆ ಕೋಪಕ್ಕೆ ನಿಮ್ಮ ನಿರಾಕರಣೆ ಕೇವಲ ಒಂದು ನೆಪವಷ್ಟೇ ಹೊರತು ನೀವೇ ಕಾರಣವಲ್ಲ. ನೀವು ಪ್ರಾಮಾಣಿಕ ಮತ್ತು ಸೌಜನ್ಯಯುತವಾಗಿದ್ದರೂ ಅವರು ಅಸಭ್ಯವಾಗಿ ವರ್ತಿಸಿದರೆ ಅದು ಅವರ ವ್ಯಕ್ತಿತ್ವದ ದೋಷವೇ ಹೊರತು ನಿಮ್ಮದಲ್ಲ. ಅದನ್ನು ಅಲ್ಲೇ ಬಿಟ್ಟುಬಿಡಿ. ನಿಮ್ಮ ಸಮಯ ಮತ್ತು ಆಸೆಗಳು ಅಮೂಲ್ಯವಾದವು. ಇತರರನ್ನು ಮೆಚ್ಚಿಸುವ ಗುಣವುಳ್ಳವರು ತಮ್ಮ ಸಮಯ ಮತ್ತು ಗುರಿಗಳಿಗಿಂತ ಇತರರ ಅಗತ್ಯಗಳೇ ಹೆಚ್ಚು ಮುಖ್ಯ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಇದು ಆತ್ಮಗೌರವದ ಕೊರತೆಯಿಂದ ಬರುವ ಸಮಸ್ಯೆ. ನಿಮ್ಮ ಮೌಲ್ಯವನ್ನು ನೀವು ಮೊದಲು ಗುರುತಿಸಿ. ನೀವು ಇತರರಷ್ಟೇ ಮುಖ್ಯ ಎಂದು ಅರ್ಥಮಾಡಿಕೊಂಡ ಕ್ಷಣ ಇಲ್ಲ ಎನ್ನುವಾಗ ಕಾಡುವ ಅಪರಾಧಿ ಭಾವ ಮಾಯವಾಗುತ್ತದೆ. ನಿಮ್ಮ ಸ್ವಂತ ಆಸೆ ಮತ್ತು ಸಮಯಕ್ಕೆ ಗೌರವ ನೀಡಿದಾಗ ಮಾತ್ರ ನೀವು ದೃಢವಾಗಿ ನಿಲ್ಲಬಹುದು. ಇಲ್ಲ ಎನ್ನುವುದು ನಿಮ್ಮನ್ನು ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ. ಇಲ್ಲ ಎಂದ ತಕ್ಷಣ ನಿಮಗೆ ಏಕೆ ಸಂಕೋಚವಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದು ನೀವು ಕೆಟ್ಟ ವ್ಯಕ್ತಿ ಎಂಬ ಕಾರಣಕ್ಕಲ್ಲ, ಬದಲಾಗಿ ಬಾಲ್ಯದಿಂದಲೂ ನಿಮಗೆ ಕಲಿಸಲಾದ ಸಂಸ್ಕಾರದ ಪರಿಣಾಮ. ಒಮ್ಮೆ ನೆನಪಿಸಿಕೊಳ್ಳಿ, ನೀವು ಮಗುವಾಗಿದ್ದಾಗ ಇಲ್ಲ ಎನ್ನುವುದು ಎಷ್ಟು ಸುಲಭವಾಗಿತ್ತು. ನಿಮಗೆ ಇಷ್ಟವಿಲ್ಲದಿದ್ದಾಗ ನೀವು ನೇರವಾಗಿ ಇಲ್ಲ ಎಂದು ಹೇಳುತ್ತಿದ್ದಿರಿ. ಆದರೆ ನೀವು ಬೆಳೆಯುತ್ತಾ ಹೋದಂತೆ ಪಾಲಕರು ಅಥವಾ ಶಿಕ್ಷಕರು ನಿಮ್ಮ ಇಲ್ಲ ಎಂಬ ಉತ್ತರವನ್ನು ಇಷ್ಟಪಡುವುದಿಲ್ಲ ಎಂಬುದನ್ನು ನೀವು ಗಮನಿಸಿದಿರಿ. ಅಲ್ಲಿಂದಲೇ ನಿಮ್ಮಲ್ಲಿ ಮೆಚ್ಚಿಸುವ ಗುಣ ಬೆಳೆಯತೊಡಗಿತು. ಆದರೆ ಈಗ ಸಮಯ ಬದಲಾಗಿದೆ. ನೀವು ನಿಮ್ಮ ಜೀವನದ ಮಾಲೀಕರು. ಇಲ್ಲ ಎನ್ನುವುದು ಇತರರ ಮೇಲಿನ ದ್ವೇಷವಲ್ಲ, ಅದು ನಿಮ್ಮ ಮೇಲಿನ ನಿಮ್ಮ ಪ್ರೀತಿ. ನೆರೆಹೊರೆಯವರಿಗೆ ಇಲ್ಲ ಎನ್ನುವುದು. ನೆರೆಹೊರೆಯವರು ಕುಟುಂಬದವರಲ್ಲ, ಆದರೆ ಅವರನ್ನು ನಾವು ಪ್ರತಿದಿನ ನೋಡುತ್ತೇವೆ. ಹಾಗಾಗಿ ಅವರ ವಿನಂತಿಗಳನ್ನು ನಿರಾಕರಿಸುವುದು ಒಂದು ದೊಡ್ಡ ಸವಾಲು. ಆದರೆ ನಿಮ್ಮ ನೆಮ್ಮದಿಗಿಂತ ಅವರ ಮೆಚ್ಚುಗೆ ಮುಖ್ಯವಲ್ಲ ಎಂಬುದನ್ನು ನೆನಪಿಡಿ. ಸಭ್ಯತೆಯಿಂದ ನಿಮ್ಮ ನಿರ್ಧಾರವನ್ನು ತಿಳಿಸುವುದು ಈ ಸಂಬಂಧಗಳಲ್ಲಿ ಬಹಳ ಮುಖ್ಯ. ನೆರೆಹೊರೆಯವರು ಮತ್ತು ವೃತ್ತಿಜೀವನ. ನೆರೆಹೊರೆಯವರಿಗೆ ನೇಬರ್ಸ್ಗೆ ಇಲ್ಲ ಎನ್ನುವುದು. ಕೆಲವೊಮ್ಮೆ ನೆರೆಹೊರೆಯವರು ಅತಿಯಾದ ಹಕ್ಕನ್ನು ಚಲಾಯಿಸುತ್ತಾರೆ. ಅನುಮತಿಯಿಲ್ಲದೆ ಗ್ಯಾರೇಜ್ಗೆ ನುಗ್ಗಿ ಉಪಕರಣಗಳನ್ನು ಒಯ್ಯುವುದು ಅಥವಾ ಮನೆಬಾಗಿಲನ್ನು ನಿರಂತರವಾಗಿ ತಟ್ಟುವಂಥ ಕಿರಿಕಿರಿ ನೀಡುವ ನೆರೆಯವರು ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಸ್ಪಷ್ಟವಾದ ಗಡಿಗಳನ್ನು ನಿರ್ಮಿಸಿಕೊಳ್ಳುವುದು ಅತಿ ಮುಖ್ಯ. ಉದಾಹರಣೆಗೆ, ನೀವು ಮನೆಯಿಂದ ಕೆಲಸ ಮಾಡುತ್ತೀರಿ ಎಂಬ ಕಾರಣಕ್ಕೆ ನೆರೆಯವರು ತಮ್ಮ ಸಾಕುಪ್ರಾಣಿಗಳ ಆರೈಕೆ ಮಾಡಲು ನಿಮ್ಮನ್ನು ಕೇಳಬಹುದು. ಇದು ನಿಮಗೆ ತೊಂದರೆ ಕೊಡುತ್ತಿದ್ದರೆ ನೇರವಾಗಿ ಹೇಳಿ,
ನಾನು ಇನ್ನು ಮುಂದೆ ಇತರರ ಸಾಕುಪ್ರಾಣಿಗಳನ್ನು ನೋಡಿಕೊಳ್ಳುವ ಕೆಲಸ ಮಾಡುವುದಿಲ್ಲ ಎಂದು. ನಿಮ್ಮ ಈ ನಿರ್ಧಾರವನ್ನು ದೃಢವಾಗಿ ತಿಳಿಸಿದಾಗ ಆರಂಭದಲ್ಲಿ ಅವರಿಗೆ ಅಸಮಾಧಾನವಾಗಬಹುದು. ಆದರೆ ನೆನಪಿಡಿ, ಅವರ ಅಸಮಾಧಾನಕ್ಕೆ ಅವರ ಅನ್ಯಾಯದ ನಿರೀಕ್ಷೆಗಳೇ ಕಾರಣ ಹೊರತು ನೀವಲ್ಲ. ನಿಮ್ಮ ಸಮಯ, ಶಕ್ತಿ ಮತ್ತು ಶ್ರಮದ ಮೇಲೆ ನಿಮಗೆ ಅಧಿಕಾರವಿದೆ. ನೀವು ದೃಢವಾಗಿ ನಿಂತಷ್ಟು ಅವರು ನಿಮ್ಮನ್ನು ಗೌರವಿಸಲು ಕಲಿಯುತ್ತಾರೆ. ಸಹೋದ್ಯೋಗಿಗಳಿಗೆ ಕೋವರ್ಕರ್ಸ್ಗೆ ಇಲ್ಲ ಎನ್ನುವುದು. ಕಚೇರಿ ಎನ್ನುವುದು ಹಿತಾಸಕ್ತಿಗಳ ಸಂಘರ್ಷದ ತಾಣ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೆಲಸದ ಒತ್ತಡವಿರುತ್ತದೆ. ಇಲ್ಲಿ ನಾವು ಕಲಿತ 10 ತಂತ್ರಗಳು ಬಹಳ ಉಪಯುಕ್ತವಾಗುತ್ತದೆ. ಯಾರಾದರೂ ಸಹಾಯ ಕೇಳಿದಾಗ ಸ್ವಲ್ಪ ಸಮಯದ ನಂತರ ಬರಲು ಹೇಳುವುದು ಅವರ ಕೆಲಸದ ತುರ್ತು ಎಷ್ಟಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ನಿಮಗಿಂತ ಹೆಚ್ಚು ಅರ್ಹತೆ ಇರುವವರನ್ನು ಸೂಚಿಸುವುದು ನಿಮಗೂ ಮತ್ತು ಸಹಾಯ ಕೇಳುವವರಿಗೂ ಲಾಭದಾಯಕ. ಇನ್ನು ಮುಂದೆ ಇಂತಹ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ವರ್ಗಗಳ ಆಧಾರದ ಮೇಲೆ ನಿರಾಕರಿಸುವುದು ಬೋನಸ್ ತಂತ್ರ 4 ನಿಮಗೆ ಸಾಕಷ್ಟು ಸಮಯ ಉಳಿತಾಯ ಮಾಡುತ್ತದೆ. ಯಾರಾದರೂ ಸಹಾಯ ಕೇಳಿದಾಗ, ಕೇಳಿದ್ದಕ್ಕೆ ಧನ್ಯವಾದಗಳು ಶರೋನ್, ಆದರೆ ನಾನು ಈಗ ನನ್ನ ಕೆಲಸದ ನಡುವೆ ಬೇರೆ ಪ್ರಾಜೆಕ್ಟ್ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ನೇರವಾಗಿ ಹೇಳಿ. ನನ್ನಿಂದ ಆಗಲ್ಲ, ಐ ಕಾಂಟ್ ಎನ್ನುವ ಬದಲು ನಾನು ಮಾಡುವುದಿಲ್ಲ, ಐ ಡೋಂಟ್, ಐ ವೋಂಟ್ ಎಂಬ ಪದ ಬಳಸಿ ನಿಮ್ಮ ನಿರ್ಧಾರದ ಮಾಲೀಕತ್ವ ವಹಿಸಿಕೊಳ್ಳಿ. ಆಗ ಸಹೋದ್ಯೋಗಿಗಳು ನಿಮ್ಮ ಸಮಯವನ್ನು ಗೌರವಿಸುತ್ತಾರೆ. ಬಾಸ್ಗೆ ಇಲ್ಲ ಎನ್ನುವುದು. ಒಬ್ಬ ಆದರ್ಶ ಬಾಸ್ ಆದವರು ನಿಮ್ಮ ಕೆಲಸದ ಒತ್ತಡವನ್ನು ಅರ್ಥಮಾಡಿಕೊಂಡು ಹೊಸ ಕೆಲಸಗಳನ್ನು ನೀಡಬೇಕು. ಆದರೆ ವಾಸ್ತವದಲ್ಲಿ ಹೀಗೆ ನಡೆಯುವುದು ವಿರಳ. ನಿಮ್ಮ ಕೈ ತುಂಬಾ ಕೆಲಸವಿರುವಾಗ 1000 ಫೋನ್ ಕಾಲ್ಗಳು ಮತ್ತು ಮೀಟಿಂಗ್ಗಳ ನಡುವೆ ಬಾಸ್ ಬಂದು ಮತ್ತೊಂದು ಕೆಲಸ ವಹಿಸಿದಾಗ ಪರಿಸ್ಥಿತಿ ಬಿಗಡಾಯಿಸುತ್ತದೆ. ನಿಮ್ಮ ಇನ್ಬಾಕ್ಸ್ ತುಂಬಿ ತುಳುಕುತ್ತಿರುವಾಗ ಮತ್ತು ಪ್ರತಿ ಕ್ಷಣವೂ ಒತ್ತಡ ಹೆಚ್ಚುತ್ತಿರುವಾಗ ಬಾಸ್ಗೆ ಹೇಗೆ ಇಲ್ಲ ಎನ್ನಬೇಕು ಎಂಬುದು ಒಂದು ಕಲೆ. ನಿಮ್ಮ ಕೆಲಸದ ಪಟ್ಟಿಯನ್ನು ಅವರಿಗೆ ವಿವರಿಸಿ, ಸದ್ಯದ ಆದ್ಯತೆಗಳು ಯಾವುವು ಎಂಬುದನ್ನು ಚರ್ಚಿಸಿ. ನಾನು ಈ ಕೆಲಸವನ್ನು ಖಂಡಿತ ಮಾಡುತ್ತೇನೆ, ಆದರೆ ಇದನ್ನು ಮಾಡಿದರೆ ಈಗ ಮಾಡುತ್ತಿರುವ ಪ್ರಮುಖ ಕೆಲಸ ತಡವಾಗಬಹುದು. ಯಾವುದು ಮೊದಲು ಮುಗಿಯಬೇಕು ಎಂದು ನೀವೇ ತಿಳಿಸಿ ಎಂದು ಹೇಳುವುದು ಬಾಸ್ಗೆ ನಿಮ್ಮ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯನ್ನು ತೋರಿಸುತ್ತದೆ. ಬಾಸ್, ಕ್ಲಯಂಟ್ ಮತ್ತು ಸ್ವಯಂ ನಿಯಂತ್ರಣ. ನಿಮ್ಮ ಬಾಸ್ಗೆ ಇಲ್ಲ ಎನ್ನುವುದು ಹೇಗೆ? ಬಾಸ್ ಹೊಸ ಕೆಲಸವನ್ನು ನೀಡಿದಾಗ ಇಲ್ಲ ಎನ್ನಲು ನಮಗೆ ಭಯವಾಗುತ್ತದೆ. ಆದರೆ ಅತಿಯಾದ ಕೆಲಸವನ್ನು ಒಪ್ಪಿಕೊಳ್ಳುವುದು ಒತ್ತಡ ಮತ್ತು ವೈಫಲ್ಯಕ್ಕೆ ದಾರಿಯಾಗುತ್ತದೆ. ಇದನ್ನು ನಿಭಾಯಿಸಲು ಈ ಹಂತಗಳನ್ನು ಅನುಸರಿಸಿ. ಪ್ರಾಮಾಣಿಕವಾಗಿರಿ. ನಿಮ್ಮ ಸದ್ಯದ ಕೆಲಸದ ಒತ್ತಡದ ಬಗ್ಗೆ ವಿವರಿಸಿ. ಈಗಾಗಲೇ ಇರುವ ಕೆಲಸಗಳ ನಡುವೆ ಇದಕ್ಕೆ ನ್ಯಾಯ ಒದಗಿಸಲು ಸಾಧ್ಯವಾಗದಿರಬಹುದು ಎಂದು ತಿಳಿಸಿ. ಆದ್ಯತೆಗಳನ್ನು ಮರುವಿನ್ಯಾಸಗೊಳಿಸಲು ಕೇಳಿ. ನಾನು ಈ ಹೊಸ ಕೆಲಸವನ್ನು ಮಾಡಬೇಕೆಂದರೆ ಈಗಾಗಲೇ ಮಾಡುತ್ತಿರುವ ಯಾವ ಕೆಲಸವನ್ನು ಮುಂದೂಡಬೇಕು ಎಂದು ಬಾಸ್ಗೆ ಪ್ರಶ್ನಿಸಿ. ಸಮಯ ಕೇಳಿ. ಈಗ ಇರುವ ಕೆಲಸ ಮುಗಿದ ನಂತರ, ಅಂದರೆ 4-5 ದಿನಗಳ ನಂತರ ಹೊಸ ಕೆಲಸವನ್ನು ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿ. ನೆನಪಿಡಿ, ನೋ ಎಂಬ ಪದ ಬಳಸದೆಯೇ ನಿಮ್ಮ ಮಿತಿಗಳನ್ನು ಅವರಿಗೆ ಮನವರಿಕೆಗೊಳಿಸುವುದು ವೃತ್ತಿಜೀವನದ ಜಾಣ್ಮೆ. ಕ್ಲೈಯಂಟ್ಗಳಿಗೆ ಇಲ್ಲ ಎನ್ನುವುದು. ಕೆಲವು ಕ್ಲೈಯಂಟ್ಗಳು ಅಸಾಧ್ಯವಾದ ಗಡುವುಗಳನ್ನು ನೀಡುತ್ತಾರೆ ಅಥವಾ ಒಪ್ಪಂದದ ಹೊರಗಿನ ಕೆಲಸಗಳನ್ನು ಕೇಳುತ್ತಾರೆ. ಅಂಥವರಿಗೆ ನಿರಾಕರಿಸುವುದು ನಿಮ್ಮ ಬದುಕುಳುವಿಕೆಯ ಪ್ರಶ್ನೆಯಾಗುತ್ತದೆ. ಉತ್ತಮ ಕ್ಲೈಯಂಟ್ಗಳಿಗೂ ಸಹ ನೀವು ಸಮಯದ ಕೊರತೆಯಿಂದಾಗಿ ಇಲ್ಲ ಎಂದು ಹೇಳಬೇಕಾಗಬಹುದು. ಹೀಗೆ ಮಾಡುವಾಗ ಸ್ಪಷ್ಟವಾದ ಕಾರಣ ನೀಡಿ. ಉದಾಹರಣೆಗೆ, ರಜಾ ಅಥವಾ ಕೌಶಲ್ಯದ ಕೊರತೆ. ಇದು ನಿಮ್ಮ ವೃತ್ತಿಪರತೆಯನ್ನು ತೋರಿಸುತ್ತದೆ. ಪರ್ಯಾಯ ದಾರಿ ತೋರಿಸಿ. ಬೇರೊಬ್ಬರ ಪರಿಣಿತರನ್ನು ಅವರಿಗೆ ಶಿಫಾರಸು ಮಾಡಿ. ಇದು ಸಂಬಂಧವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಪರಿಚಿತರಿಗೆ ಇಲ್ಲ ಎನ್ನುವುದು. ದಾರಿಯಲ್ಲಿ ಯಾರಾದರೂ ಲಿಫ್ಟ್ ಕೇಳಿದಾಗ ಅಥವಾ ಅಪರಿಚಿತ ಕೆಲಸಗಳನ್ನು ವಹಿಸಿದಾಗ ಇಲ್ಲ ಎನ್ನಲು ಹಿಂಜರಿಯಬೇಡಿ. ನಾನು ಅಪರಿಚಿತರಿಗೆ ಲಿಫ್ಟ್ ನೀಡುವುದಿಲ್ಲ ಎಂಬುದು ನನ್ನ ನಿಯಮ ಎಂದು ನೇರವಾಗಿ ಹೇಳಿ. ನಿಮ್ಮ ಸುರಕ್ಷತೆ ಮತ್ತು ತತ್ವಗಳು ಎಲ್ಲದಕ್ಕಿಂತ ಮುಖ್ಯ. ನಿಮಗೆ ನೀವು ಇಲ್ಲ ಎಂದು ಹೇಳಿಕೊಳ್ಳುವುದು. ಸೇಯಿಂಗ್ ನೋ ಟು ಯೋರ್ಸೆಲ್ಫ್. ಜೀವನದಲ್ಲಿ ಅತ್ಯಂತ ಕಷ್ಟದ ಕೆಲಸ ಎಂದರೆ ನಮ್ಮ ಆಸೆಗಳನ್ನು ನಾವೇ ಹತ್ತಿಕ್ಕುವುದು. ಡಯಟ್ ಮಾಡುವಾಗ ಸಿಹಿ ತಿನ್ನಬೇಕೆನಿಸುವುದು ಅಥವಾ ಕೆಲಸವಿರುವಾಗ ನೆಟ್ಫ್ಲಿಕ್ಸ್ ನೋಡಬೇಕೆನಿಸುವುದು ಸಹಜ. ಇಂತಹ ಸಂದರ್ಭದಲ್ಲಿ ನಾನು ಇದನ್ನು ಮಾಡುವುದಿಲ್ಲ, ಐ ಡೋಂಟ್ ಸ್ಟೇಟ್ಮೆಂಟ್ಸ್ ಎಂಬ ದೃಢವಾದ ವಾಕ್ಯಗಳನ್ನು ಬಳಸಿ. ನಾನು ಜಿಮ್ ಮಿಸ್ ಮಾಡುವುದಿಲ್ಲ, ನಾನು ಅನಗತ್ಯವಾಗಿ ಹಣ ಖರ್ಚು ಮಾಡುವುದಿಲ್ಲ, ನಾನು ಕೆಲಸ ಬಾಕಿಯಿರುವಾಗ ಸಮಯ ವ್ಯರ್ಥ ಮಾಡುವುದಿಲ್ಲ. ನಿಮ್ಮ ಕ್ಷಣಿಕ ಆಸೆಗಳಿಗೆ ಗುಲಾಮರಾಗಬೇಡಿ, ನಿಮ್ಮ ಗುರಿಗಳಿಗೆ ಬದ್ಧರಾಗಿರಿ. ಇದು ನಿಮ್ಮನ್ನು ನಿಮ್ಮ ಜೀವನದ ಶಿಲ್ಪಿಯನ್ನಾಡಿ ಮಾಡುತ್ತದೆ. ಅಂತಿಮ ಆಲೋಚನೆಗಳು. ಪ್ರತಿ ಬಾರಿ ನೀವು ಇತರರಿಗೆ ಹೌದು ಎಂದಾಗ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನೀವು ಅವರಿಗೆ ದಾನ ಮಾಡುತ್ತಿದ್ದೀರಿ ಎಂದರ್ಥ. ಕಳೆದುಹೋದ ಸಮಯ ಮರಳಿ ಬರುವುದಿಲ್ಲ. ಇಲ್ಲ ಎನ್ನುವುದು ಒಂದು ಸ್ನಾಯುವಿನಂತೆ. ಅದನ್ನು ಬಳಸಿದಷ್ಟು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
ಸಣ್ಣ ವಿಷಯಗಳಿಂದ ಆರಂಭಿಸಿ ಕ್ರಮೇಣ ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಿ. ನಿಮ್ಮ ಸಮಯ ಮತ್ತು ನಿರ್ಧಾರಗಳನ್ನು ಜನರು ಗೌರವಿಸುವಂತೆ ಮಾಡಿ. 1 ಗಂಟೆಯ ಕೆಲಸ ಎಂದು ಹೇಳಿದ ಪಡೆದ ಸಹಾಯ ಕೊನೆಗೆ ನಿಮ್ಮ ಅರ್ಧ ದಿನವನ್ನೇ ನುಂಗಿ ಹಾಕಬಹುದು. ಅಷ್ಟೇ ಅಲ್ಲ, ದಿನವಿಡೀ ಬರುವ ಇಂತಹ 10 ಸಣ್ಣಪುಟ್ಟ ವಿನಂತಿಗಳು ಒಟ್ಟಾಗಿ ನಿಮ್ಮ ಅತ್ಯಂತ ಉತ್ಪಾದಕ ಸಮಯವನ್ನು ಇಲ್ಲದಂತೆ ಮಾಡುತ್ತವೆ. ದಿ ಆರ್ಟ್ ಆಫ್ ಸೇಯಿಂಗ್ ನೋ ಪುಸ್ತಕದ ಉದ್ದಕ್ಕೂ ನಿಮ್ಮ ವೈಯಕ್ತಿಕ ಗಡಿಗಳನ್ನು ದಾಟುವ ವಿನಂತಿಗಳು, ಆಹ್ವಾನಗಳು ಅಥವಾ ಸಹಾಯಗಳನ್ನು ಅಪರಾಧಿ ಪ್ರಜ್ಞೆ ಇಲ್ಲದೆ ಹೇಗೆ ನಿರಾಕರಿಸಬೇಕು ಎಂಬುದನ್ನು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನಾವು ಚರ್ಚಿಸಿದ ಈ ತಂತ್ರಗಳು ಎದುರಿಗಿರುವ ವ್ಯಕ್ತಿಯ ನಿರಾಸೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿವೆ. ಆದರೆ ನೆನಪಿಡಿ, ಇಲ್ಲ ಎಂದು ಹೇಳುವುದು ಸುಲಭದ ಕೆಲಸವಲ್ಲ. ಕನಿಷ್ಠ ಪಕ್ಷ ಆರಂಭದಲ್ಲಂತೂ ಖಂಡಿತ ಅಲ್ಲ. ಆತ್ಮವಿಶ್ವಾಸದಿಂದ ನಿರಾಕರಿಸುವುದು ಒಂದು ಸ್ನಾಯುವನ್ನು ಬಳಸಿದಂತೆ. ಸ್ನಾಯು ಬಲಗೊಳ್ಳಬೇಕಾದರೆ ಅದನ್ನು ಪದೇ ಪದೇ ಬಳಸಬೇಕಾಗುತ್ತದೆ. ಹಾಗಾಗಿ ಈ ಪುಸ್ತಕದಲ್ಲಿನ ತಂತ್ರಗಳನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮೊದಲು ಸಣ್ಣ ವಿಷಯಗಳಿಂದ ಆರಂಭಿಸಿ. ಉದಾಹರಣೆಗೆ, ಹೋಟೆಲ್ನಲ್ಲಿ ಸರ್ವರ್ ಡೆಸರ್ಟ್ ಬೇಕಾ ಎಂದು ಕೇಳಿದಾಗ ಬೇಡ ಧನ್ಯವಾದಗಳು ಎಂದು ಹೇಳುವುದರಿಂದ ನಿಮ್ಮ ಅಭ್ಯಾಸ ಶುರುವಾಗಲಿ. ಆನಂತರ ಹಂತಹಂತವಾಗಿ ದೊಡ್ಡ ಮತ್ತು ಕಠಿಣ ಸಂದರ್ಭಗಳಲ್ಲಿ ಇದನ್ನು ಬಳಸಿ. ಸಮಯ ಕಳೆದಂತೆ ಮತ್ತು ನೀವು ಇದನ್ನು ಸತತವಾಗಿ ಅಳವಡಿಸಿಕೊಂಡಂತೆ ನಿಮ್ಮಲ್ಲಿನ ದೃಢತೆ ಹೆಚ್ಚಾಗುತ್ತದೆ. ನಿಮ್ಮ ಸಿದ್ಧಾಂತಗಳ ಮೇಲೆ ನಿಮಗೆ ನಂಬಿಕೆ ಬಂದಷ್ಟೆಲ್ಲ ಇಲ್ಲ ಎನ್ನುವುದು ನಿಮಗೆ ಸುಲಭವಾಗುತ್ತಾ ಹೋಗುತ್ತದೆ. ಇದರೊಂದಿಗೆ ನಿಮಗೆ ಸಿಗುವ ಮತ್ತೊಂದು ಉಡುಗೊರೆ ಎಂದರೆ ನಿಮ್ಮ ಸ್ನೇಹಿತರು, ಕುಟುಂಬದವರು, ಸಹೋದ್ಯೋಗಿಗಳು ಮತ್ತು ನೆರೆಹೊರೆಯವರು ನಿಮ್ಮ ಸಮಯ ಮತ್ತು ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ಗೌರವಿಸಲು ಆರಂಭಿಸುತ್ತಾರೆ. ಈ ಪುಸ್ತಕದ ಸಾರಾಂಶ ಇಲ್ಲಿಗೆ ಮುಕ್ತಾಯವಾಯಿತು. ಇದು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ಪಯಣದಲ್ಲಿ ನನ್ನ ಜೊತೆಗಿದ್ದಕ್ಕಾಗಿ ಮತ್ತು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಇಂತಹೇ ಪುಸ್ತಕದ ಸಾರಾಂಶಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶುಭಮಸ್ತು.